ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ನಮಾಮಿ ಗೌಡಪಾದಂಚ ಶಂಕರಂ ಶ್ರೀಸುರೇಶ್ವರಂ ಸ್ವಾಮಿನಂ ಸಚ್ಚಿದಾನಂದಮಿಂದ್ರಂ ತಂ ಜ್ಞಾನರೂಪಿಣೇ. ಓಂ ನಾರಾಯಣ. ಇವತ್ತು ವಿಶುದ್ಧ ವೇದಾಂತ ಸಾರ ಜೀವನ್ಮುಕ್ತನ ಸ್ವರೂಪ, ಅವರ ಲಕ್ಷಣಗಳು ನೋಡ್ತಾ ಇದ್ದೀವಿ, ವಿಚಾರ ಮಾಡ್ತಾ ಇದ್ದೀವಿ. ಜೀವನ್ಮುಕ್ತ ತನ್ನ ಅನುಭವ ದೃಷ್ಟಿಗೆ ಹೇಗಿರುತ್ತಾನೆ ಎಂದು ಹೇಳಾಯಿತು. ತನ್ನ ದೃಷ್ಟಿಗೆ ಹೇಗಿರುತ್ತಾನೆ, ಏಕೆಂದರೆ ತನ್ನ ಅನುಭವ ಹೇಳದಿದ್ದರೆ ನಾವು ತತ್ವ ವಿಚಾರ ಮಾಡುವಾಗ ನಾವು ಹೇಗಿರಬೇಕು, ನಾವು ಆ ಸ್ವರೂಪವನ್ನು ಹೇಗೆ ಪಡ್ಕೊಳ್ಳಬೇಕು, ಆ ಪಡ್ಕೊಳ್ಳುವ ಸ್ವರೂಪ ಹೇಗಿರುತ್ತದೆ ಎಂಬುದು ನಮಗೆ ಗೊತ್ತಾಗಲ್ಲ. ಆದ್ದರಿಂದ ಜೀವನ್ಮುಕ್ತನ ತನ್ನ ಅನುಭವವನ್ನು ವರ್ಣಿಸುವುದು ಏಕೆ ಅಂದರೆ, ನಾವು ಆ ಅನುಭವವನ್ನು ನಮ್ಮ ದೃಷ್ಟ್ಯ ನೋಡಿಕೊಳ್ಳಬೇಕು ಎಂದು. ಏಕೆಂದರೆ ಆ ಅನುಭವ ದೃಷ್ಟಿ ಇನ್ನೊಬ್ಬರ ದೃಷ್ಟಿಗೆ ಗೊತ್ತಾಗಲ್ಲ. ಅದು ನಮ್ಮ ಅನುಭವದಲ್ಲಿ ನೋಡಿಕೊಳ್ಳತಕ್ಕದ್ದೇ. ನಾವು ಜೀವನ್ಮುಕ್ತರಾಗುವುದಕ್ಕೆ ಅದು ಸಹಾಯಕವಾಗ್ತದೆ. ಅನಂತರ ಪ್ರಶ್ನೆ, ಇನ್ನೊಬ್ಬರ ದೃಷ್ಟಿಗೆ ಹೇಗೆ ಕಂಡು ಬರ್ತಾನೆ ಎಂಬುದು. ಅದಕ್ಕೆ ಹೇಳಿದ್ದೇವೆ, ಅವರನ್ನು ಸ್ಥಿತಪ್ರಜ್ಞ ಎಂದು ಹೇಳ್ತಾರೆ, ಯುಕ್ತ ಎಂದು. ಅಂದರೆ ಅವನು ಸ್ಥಿತಪ್ರಜ್ಞನಾಗಿ ತೋರಬಹುದು, ಯುಕ್ತನಾಗಿ ಏಕಾಗ್ರನಾಗಿ ತೋರಬಹುದು, ಯುಕ್ತನಾಗಿ ತೋರಬಹುದು, ಭಕ್ತನಾಗಿ ತೋರಬಹುದು. ತ್ರಿಗುಣಾತೀತ ಅಂದರೆ ಅವನ ನಡತೆ, ಅವರ ಮಾತು ಹೇಗಿರುತ್ತದಂದರೆ ಅದು ಸತ್ವಗುಣವನ್ನು ಹೇಳೋಕ್ಕಾಗಲ್ಲ. ರಜೋಗುಣವು ಅಂದಂತೆ ತೋರ್ತದೆ, ಬಟ್ ಇನ್ನೂ ಸ್ವಲ್ಪ ನೋಡಿದ್ದರೆ ಅವರ ರಜೋಗುಣವೂ ಅಲ್ಲ, ತಮೋಗುಣವೂ ಅಲ್ಲ. ನೋಡಿ, ಜ್ಞಾನಿ ಸ್ವರೂಪ ಜೀವನ್ಮುಕ್ತ ಅವರು ಸತ್ವಗುಣಿ ಅಲ್ಲ, ರಜೋಗುಣಿ ಅಲ್ಲ, ತಮೋಗುಣಿಯೂ ಅಲ್ಲ. ಅಂದರೆ ಮೂರು ಗುಣಗಳಲ್ಲಿ ಯಾವುದೋ ಒಂದು ಗುಣವನ್ನೇ ಇಟ್ಟುಕೊಂಡು ಆ ಗುಣದ ಸ್ವಭಾವವೇ ಅವರಲ್ಲಿ ಕಂಡುಬರಲ್ಲ. ಮೂರು ಗುಣಗಳು ಆಗಾಗ ಇದ್ದಂತೆ ತೋರಿದರೂ ಮೂರಕ್ಕೆ ಅಂಟುಕೊಳ್ಳದೇ ಇರುತ್ತಾರೆ. ಅದು ಅದರಿಂದ ಅವರನ್ನು ತ್ರಿಗುಣಾತೀತ ಎಂದು ಹೇಳಿದ್ದಾರೆ. ಓಕೆ, ಇದಕ್ಕೆ ಕೆಲವು ಶ್ಲೋಕಗಳನ್ನು ಉದಾಹರಿಸಿದ್ದಾರೆ. ಆ ಶ್ಲೋಕಗಳ ಅರ್ಥವನ್ನು ಹೇಳಿದ್ದರೆ ನಮಗೆ ಸ್ವಲ್ಪ ಸ್ಪಷ್ಟತೆ ಅಧಿಕಂತು ಅಂದರೆ ಸಂಕ್ಷೇಪೇಣತು ತಸ್ಯ ಲಕ್ಷಣಂ ಸಮುದಾಹರಿಷ್ಯಮಾಣೈ ಶ್ಲೋಕೈ ಉನ್ನೇತು ಶಕ್ಯತೆ. ಆ ತತ್ವಜ್ಞಾನಿ ಲಕ್ಷಣ, ಜೀವನ್ಮುಕ್ತನ ಲಕ್ಷಣ ಕೆಳಗೆ ಉದಾಹರಿಸಿರುವ ಶ್ಲೋಕಗಳಿಂದ ಸ್ವಲ್ಪ ಮಟ್ಟಿಗೆ ಗೊತ್ತಾಗ್ತದೆ. ಇದಕ್ಕೆ ಪ್ರಯೋಜನವೇನು ನಾವು ಹಿಂದೆ ಹೇಳಿದ್ದೇವೆ, ಮತ್ತೊಂದು ಸಲ ಹೇಳಿ ಮುಂದುವರಿಯುತ್ತೀನಿ. ಒಂದು, ನಾವು ಗುರುಗಳನ್ನು ನಿಶ್ಚಯ ಮಾಡಿಕೊಳ್ಳಲು, ಅಂದರೆ ಯಾರು ಗುರುಗಳಾಗ್ತಾರೆ, ಯಾರು ಉಪದೇಶ ನಾವು ಪಡೆಯಬಹುದು ಎಂಬುದಕ್ಕೆ ಇಂಥವರು ತತ್ವಜ್ಞಾನಿ ಎಂದು ಸ್ವಲ್ಪ ಬಾಹ್ಯ ಲಕ್ಷಣಗಳಿಂದ ಸ್ವಲ್ಪ ಮಟ್ಟಿಗೆ ಗೊತ್ತಾದರೆ ಅವರ ಹತ್ತಿರ ಹೋಗಿ ನಾವು ಹೇಳಿಸಿಕೊಳ್ಳುವುದು, ಪಾಠ ಕೇಳುವುದಕ್ಕಾಗುತ್ತದೆ. ಇಲ್ಲದಿದ್ದರೆ ಯಾರು ತತ್ವಜ್ಞಾನಿಯೋ ಅಜ್ಞಾನಿಯೋ ಗೊತ್ತಾಗಲ್ಲ. ಒಂದು ಡಿಗ್ರಿ ನೋಡಿಕೊಂಡು, ಒಂದು ಪಾಂಡಿತ್ಯ ನೋಡಿಕೊಂಡು ಹೋಗೋಕ್ಕಾಗಲ್ಲ. ಪಾಂಡಿತ್ಯ ನೋಡಿಕೊಂಡರೆ ಪಾಂಡಿತ್ಯ ಬೇರೆಯೇ ವಿಷಯ ಅಲ್ಲವೇ?
ಹಾಗೆ ಇಲ್ಲಿ ಸ್ವಲ್ಪ ಶಿಷ್ಯನಿಗೆ ಗುರುವನ್ನು ಸ್ವಲ್ಪ ಮಟ್ಟಿಗೆ ಗೊತ್ತು ಮಾಡುವುದಕ್ಕೆ ಇದು ಸಹಾಯಕವಾಗ್ತದೆ. ಎರಡನೆಯದೇನೆಂದರೆ, ಇಲ್ಲಿ ಹೇಳಿರುವ ಗುಣಗಳು ನಿಧಿಧ್ಯಾಸನ ಮಾಡುವಾಗ ತಮ್ಮಲ್ಲಿ ಈ ಗುಣಗಳನ್ನಿಟ್ಟುಕೊಂಡು ಈ ಗುಣಗಳ ಸ್ವರೂಪದಲ್ಲೇ ನಿಂತಿರುವುದು, ಅದು ನಮಗೆ ಸಾಧನ ರೂಪವೂ ಆಗುತ್ತದೆ. ಜ್ಞಾನಿಗಳ ಲಕ್ಷಣಗಳು ಸಾಧಕರಿಗೆ ಸಾಧನಗಳು. ಸಾಧನಗಳು ಅಂದರೆ ನಾನು ಹೇಳಿದ್ದೇನೆ, ಅನುಕರಣಗಳಲ್ಲ. ಅವರು ಮಾಡಿದ್ದರೆ ನಾವು ಮಾಡ್ತೀವಿ, ಅವರು ಹೇಳಿದ ಮಾತುಗಳನ್ನೇ ನಾವು ಹೇಳ್ತೀವಿ. ವಿವೇಕಾನಂದ ಹೋಗಿ ರಾಮಕೃಷ್ಣರನ್ನು ಕಂಡು ಬಂದಿರುವ ಸಾಧುಗಳನ್ನೆಲ್ಲ ಪ್ರಶ್ನೆ ಮಾಡಿದ, ನೀವು ಭಗವಂತನನ್ನು ನೋಡಿದ್ದೀಯಾ ಎಂದು. ಈಗ ಇದಿಟ್ಕೊಂಡು ಎಲ್ಲರೂ ಆ ಪ್ರಶ್ನೆ ಮಾಡುವುದು ಶುರು ಮಾಡಿಬಿಟ್ಟರು, ನಾನು ಬ್ರಹ್ಮಜ್ಞಾನಿ ಎಂದು. ಏಕೆ ಅಂದರೆ ಅನುಕರಣಕ್ಕೋಸ್ಕರ ಅಲ್ಲ, ಆ ಪ್ರಶ್ನೆ ನಮ್ಮಿಂದ ಬರಬೇಕೇ ಹೊರತು ಇನ್ನೊಬ್ಬರ ಪ್ರಶ್ನವನ್ನು ಇಟ್ಕೊಂಡು ನಾವು ಪ್ರಶ್ನೆ ಮಾಡುವುದು ಅದು ಪದ್ಧತಿ ಅಲ್ಲ, ಅಲ್ಲವೇ? ಅಂದರೆ ಪ್ರಶ್ನೆ ಯಾವುದು, ಪ್ರಶ್ನೆ ಸಂದೇಹ ತಮ್ಮ ಹೃದಯದಿಂದ ಬರಬೇಕೇ ಹೊರತು ಇನ್ನೊಬ್ಬರದು ಅನುಕರಿಸಿದ್ದರೆ ಜಿಜ್ಞಾಸು ಆಗಲ್ಲ, ಅನುಕರಿಸಿದ್ದರೆ ತತ್ವಜ್ಞಾನಿಯೂ ಆಗಲ್ಲ. ಆದ್ದರಿಂದ ಇವುಗಳೆಲ್ಲ ತತ್ವಜ್ಞಾನಿ ಲಕ್ಷಣಗಳನ್ನು ಕಲಿತುಕೋ, ಅಳವಡಿಸಿಕೋ ಎಂದು ಹೇಳಿದ್ದರೆ ಹೊರತು ಅನುಕರಣ ಮಾಡಿ ಅನುಕರಣಾಕಿ ಅಳವಡಿಸಿಕೊಳ್ಳುವುದಕ್ಕೆ ವ್ಯತ್ಯಾಸ. ಅನುಕರಣ ಅಂದರೆ ಬಾಹ್ಯ ತೋರಿಸುವುದಷ್ಟೇ, ಮ್ಯಾನರಿಸಮ್ ಹಾಗೆ ಹೊರಗೆ ಅನುಕರಣ ಆಗುತ್ತದೆ. ಅವನ್ನು ಕಲಿತುಕೊಳ್ಳುವುದು, ತನ್ನಲ್ಲಿ ಅಭ್ಯಾಸ ಮಾಡಿಕೊಳ್ಳುವುದು ಅಂದರೆ ತನ್ನ ಒಳಗೆ ಆ ಗುಣಗಳು ಹೃದಯದಿಂದ ಬರುವ ಹಾಗೆ ನೋಡಿಕೊಳ್ಳುವುದು, ಬರುವ ಹಾಗೆ ಆ ಗುಣಸ್ವರೂಪದಲ್ಲಿ ನಿಂತಿರುವುದು. ಅದರಿಂದ ತಮ್ಮ ಹೃದಯದಲ್ಲಿ ಅಭ್ಯಾಸ ಆಗಬೇಕೇ ಹೊರತು ಸುಮ್ಮನೆ ಭಾಷ್ಯದ ಪದ್ಧತಿಗಳು, ಗುರುಗಳು ಹೇಗೆ ಕುಳಿತಿರ್ತಾರೋ ಇವರು ಹಾಗೆ ಕುಳಿತಿರುವುದು, ಅವರು ಏನು ಮಾತುಗಳು ಹೇಳ್ತಾರೋ ಇವರು ಅವು ಮಾತುಗಳನ್ನೇ ರಿಪೀಟ್ ಮಾಡುವುದು. ಒಂದು ಸಲ ಚಿತ್ರಕೂಟದಲ್ಲಿದ್ದೆ ಕೆಲವು ದಿವಸ. ಎಲ್ಲೋ ಪ್ರಯಾಣ ಮಾಡ್ತಾ ಅಲ್ಲಿಗೆ ಹೋದರೆ ಜ್ವರ ಬಂತು. ಅಲ್ಲೇ ಒಂದು ಆಶ್ರಮದಲ್ಲಿ ಒಂದು 4-6 ದಿವಸ ಅಲ್ಲೇ ಇರಬೇಕಾಯಿತು. ಅಲ್ಲೇ ಇದ್ದುಬಿಟ್ಟೆ. ಆವಾಗ ಅಲ್ಲಿರುವ ಜನರನ್ನು ನೋಡಿದೆ. ಅಲ್ಲಿರುವ ಕೆಲಸಗಾರರು, ಸೇವಕರು, ಭಕ್ತರು ಆಶ್ರಮಕ್ಕೆ ಬರುತ್ತಿದ್ದರು. ಬಂದು ಅವರ ಹಿಂದಿನ ಸ್ವಾಮಿಗಳಂತೆ, ಅವರ ಹೆಸರು ಅಖಂಡಾನಂದ ಸ್ವಾಮೀಜಿ. ಆ ಅಖಂಡಾನಂದ ಸ್ವಾಮೀಜಿ ಬೇರೆ, ಚಿತ್ರಕೂಟ್ ವಾಲೆ ಅಖಂಡಾನಂದ ಸ್ವಾಮೀಜಿ ಎಂದು ಹೇಳ್ತಾರೆ. ನಾನು ನೋಡಿದ್ದು ತುಂಬ ವರ್ಷ ಆಯಿತು, ಈಗ ಎಷ್ಟೋ ಗೊತ್ತಿಲ್ಲ. ಯಾವಾಗ 92ನಲ್ಲಿ ನೋಡಿರ್ಬೋದು. 92 ಅಂದರೆ ತುಂಬ ವರ್ಷ ಆಯಿತು. ಅಲ್ಲಿರುವ ಜನರಿಗೆ ಗುರುಗಳು ಹೇಳಿದರಂತೆ, ಏನು ಸೋಹಂ ಅಹಂ ಬ್ರಹ್ಮಾಸ್ಮಿ ಹೇಳುತ್ತಾ ಇರಬೇಕು, ಆವಾಗಲೇ ಬ್ರಹ್ಮಜ್ಞಾನ ಬೇಗ ಆಗುತ್ತದೆ. ಅದರಿಂದ ಎಲ್ಲರೂ ಅದೊಂದು ಗ್ರೀಟಿಂಗ್ ಮಾಡಿಕೊಂಡು ಬಿಟ್ಟರು. ಯಾರೇ ಕಂಡು ಬರಲಿ ಏನು ಹೇಳ್ತಾರೆ, ಮುಖ್ಯವಾಗಿ ಸಾಧುಗಳು ಕಂಡು ಬಂದರೆ ಸೋಹಂ ಎಂದು ಹೇಳ್ತಾರೆ. ಸೋಹಂ ಎಂದು ಸುಮ್ಮನೆ ಹೇಳುವುದಲ್ಲ, ಜೋರಾಗಿ ಹೇಳ್ತಾರೆ. ನಿಮ್ಮ ಕಿವಿಗಳು ಏನಾಗುತ್ತವೆ, ಕೇಳುವವನಿಗೆ ಒಂದು ಹೆದರಿಕೆನೇ ಆಗ್ತದೆ, ಏನು ಹೇಳ್ತಾ ಇದ್ದಾನೆ ಅನಿಸುತ್ತದೆ. ಗೋರಖನಾಥ ಸಂಪ್ರದಾಯವರು ಹಾಗೆ ಹೇಳ್ತಾರೆ. ಅಲಖ್ ನಿರಂಜನ್ ಎಂದು ಅವರು ಹೇಳ್ತಾರೆ. ನಾನು ಹೇಳಿ ತೋರಿಸಲ್ಲ, ನಿಮಗೆ ಹೆದರಿಕೆ ಆಗ್ತದೇನೋ ಅಷ್ಟು ಜೋರಾಗಿ ಕಿರ್ಚುತ್ತಾರೆ. ಅಲೋಕ್ ನಿರಂಜನ್ ಎಂದು ಜೋರಾಗಿ ಕಿರ್ಚುತ್ತಾರೆ. ನಿಮಗೆ ಏನಾಯಿತು ಅನಿಸುತ್ತದೆ. ಏನಿಲ್ಲ, ಅವರು ನಿಮಗೆ ನಮಸ್ಕಾರ ಮಾಡ್ತಾ ಇದ್ದಾನೆ ಎಂದು ಅರ್ಥ ಅಷ್ಟೇ. ಅಷ್ಟು ಜೋರಾಗಿ ಕಿರ್ಚುತ್ತಾರೆ. ಇವನು ನಾನು ಎಲ್ಲೋ ಆ ಆಶ್ರಮದಿಂದ ಹೊರಗೆ ಬಂದೆ. ಎಲ್ಲೋ ಅಲ್ಲಿ ವಾಕಿಂಗ್, ಅದು ನೋಡ್ಲಿಕ್ಕೆ ವಾಕಿಂಗ್ ಮಾಡ್ತಾ ಅಲ್ಲಿ ಸ್ವಲ್ಪ ನೋಡ್ತಾ ಇದ್ದೆ. ಅಷ್ಟರಲ್ಲೇ ಯಾರೋ ಭಕ್ತ ಬಂದು ನೋಡಿ ಸ್ವಾಮೀಜಿ ಎಂದು ಹೇಳಿದ. ಆಯಿತು ಎಂದು ಇಲ್ಲಿ ನೋಡಿದೆ. ಅವರು ಅಲ್ಲೇ ನಿಂತ್ಕೊಂಡು
ಜೋರಾಗಿ ಕಿರ್ಚುತ್ತಾನೆ. ಸೋಹಂ ಅಂದ. ನನ್ನ ಏನಾಯ್ತಿಂದೆ, ಅದು ಏನು ಎಂದು ಹೇಳಿದ್ದೀನಿ. ಮತ್ತೊಂದು ಸಲ ಹೇಳಿದ ಸೋಹಂ ಅಂತ. ಓಹೋ, ಇದು ಸೋಹಮ, ಅಯ್ಯೋ ಹೀಗೆ ಹೇಳಬೇಕಾ? ಸೋಹಂ ಎಂದು ಹೇಳಿದ್ದರೆ ಎಲ್ಲರಿಗೂ ಬ್ರಹ್ಮಜ್ಞಾನವಾಗುತ್ತದೆ. ಅಹಂ ಬ್ರಹ್ಮಾಸ್ಮಿ ಎಂದು ಗ್ರೀಟಿಂಗ್ ಆಗಿ ಬಳಸಿದ್ದರೆ, ಅಂದರೆ ತತ್ವ ವಿಚಾರ ವಾಕ್ಯಗಳನ್ನು ಗ್ರೀಟಿಂಗ್ಗಳಾಗಿ ಬಳಸಬಾರದು. ಗ್ರೀಟಿಂಗ್ಗಳಿಗೆ ತತ್ವೋಪದೇಶ ವಾಕ್ಯಗಳನ್ನು ಗ್ರೀಟಿಂಗ್ ಆಗಿ ಮಾಡುವುದು. ಗ್ರೀಟಿಂಗ್ ಅಂದರೆ ನಮಸ್ಕಾರ ರೂಪವಾಗಿ ಬಳಸುವುದು, ಜಪಕ್ಕೆ ಬಳಸುವುದು. ಅದು ಉಪದೇಶ ಪದ್ಧತಿ ಅಲ್ಲ, ಅದಕ್ಕೆ ಅರ್ಥವೂ ಇಲ್ಲ. ಭಜನೆಯಾಗಿ ಮಾಡ್ತಾರೆ. ತತ್ವಮಸಿ ಭಜನೆ ಮಾಡ್ತಾರೆ, ಗೊತ್ತಾ? ತತ್ವಮಸಿ ತತ್ವಮಸಿ ತತ್ವಮಸಿ. ಏನಪ್ಪ ಅದು, ಭಜನೆನ ಏನು? ತತ್ವಮಸಿ ವಿಚಾರ. ಇನ್ನೊಂದು ಸ್ವಾಮೀಜಿ ನೋಡಿದೆ, ಅದು ಶಂಕರ ಜಯಂತಿಗೆ ಆಶ್ರಮಕ್ಕೆ ಹೋದೆ. ಮಿಕ್ಕ ಜನರು ಹೇಳಿದ್ದರು, ಅಮ್ಮೋ ಅವರು ತುಂಬ ದೊಡ್ಡವರು, ತುಂಬ ವೇದಾಂತಿಗಳು. ಆಯಿತು, ಕೇಳ್ತೀನಿ ಎಂದು ಕುಳಿತುಕೊಂಡೆ. ಇದು ಆಂಧ್ರದಲ್ಲಿ ನಡೆಯಿತು. ಈಗ ಇನ್ನೊಬ್ಬರು ಹೇಳಿದ್ದಾರೆ, ಓ ಅವರು ದೇವರಾಯ ಕುಲಕರ್ಣಿ, ಸ್ವಾಮೀಜಿ ಶಿಷ್ಯರಿದ್ದರಲ್ಲ ದೇವರಾಯ ಕುಲಕರ್ಣಿ, ಅವರು ತೆಲುಗಿನಲ್ಲಿಯೂ ಪ್ರವಚನ ಮಾಡುತ್ತಿದ್ದರು. ಆಂಧ್ರದಲ್ಲಿ ಕೆಲವು ಕಡೆ ಓಡಾಡಿ ಹೋದರು. ಒಂದು ಆಶ್ರಮ, ಆ ಊರು ಆಶ್ರಮ ಹೆಸರು ಹೇಳಲ್ಲ, ಅಲ್ಲಿ ಹೋಗಿ ಅವರಲ್ಲಿಯೂ ಪ್ರವಚನ ಮಾಡಿದ್ದರಂತೆ. ಈ ಸ್ವಾಮೀಜಿ ಕುಲಕರ್ಣಿಯವರ ಪ್ರವಚನಗಳನ್ನು ಕೇಳಿದ್ದರಂತೆ. ಇವರಿಗೆ ವೇದಾಂತ ನಮ್ಮ ಸ್ವಾಮೀಜಿ ಪ್ರಕ್ರಿಯೆ ಚೆನ್ನಾಗಿ ಬರುತ್ತದೆ ಎಂದು ನನಗೆ ಇನ್ನೊಬ್ಬರು ಪ್ರಶಂಸೆ ಮಾಡಿದ್ದ. ಆಯ್ತಂದು ಅಂದ್ಕೊಂಡೆ. ಆಯಿತು, ಶಂಕರ ಜಯಂತಿಗೆ ಅಲ್ಲಿ ಹೋದೆ, ಮಾತಾಡಿಸಿದೆ, ಸ್ವಾಮೀಜಿಗೆ ನಮಸ್ಕಾರ ಮಾಡಿ ಅಲ್ಲಿ ಕುಳಿತಿದೆ. ಶಂಕರ ಜಯಂತಿ ಪ್ರವಚನ ಶುರುವಾಯಿತು. ಆ ಪ್ರವಚನದಲ್ಲಿ ಏನೇ ಬೇರೆ ಏನೋ 4-6 ಮಾಟಲ್ಗಳು ಹೇಳಿದ್ದಾರೆ, ಮಾತುಗಳು. ಅದರಲ್ಲಿ ಮುಖ್ಯವಾದ ಮಾತು ಏನಿತ್ತಂದರೆ ಮತ್ತೆ ಮತ್ತೆ ಹೇಳಿದ್ದು ಏನೋ ಗೊತ್ತಾ? ಅವ್ರು ಏನು ಹೇಳ್ತಾರೆ ಗೊತ್ತಾ? ವೇದಾಂತ ಮಧ್ಯದಲ್ಲಿ ಹೇಳುತ್ತಾ ವೇದಾಂತ ಏನು ಹೇಳುತ್ತಾ ಇದೆ ಗೊತ್ತಾ? ನೀವು ತಿಳ್ಕೊಳ್ಳತಕ್ಕದ್ದು ನೀನೇ ಬ್ರಹ್ಮ. ಇದೇನಪ್ಪ, ಇದನ್ನು ಎಳೆದು ಬಿಟ್ಟರೆ ಬ್ರಹ್ಮಜ್ಞಾನ ಬೇಗ ಆಗುತ್ತದೆ. ಅದು ನೋಡಿ ಮಾತು, ನೀನೇ ಬ್ರಹ್ಮ, ನೀನೇ ಬ್ರಹ್ಮ, ನೀನೇ 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 ಅಂದರು ಒತ್ತಿ 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 10 ಸಲ ರಿಪೀಟ್ ಮಾಡಿದರೆ ಬ್ರಹ್ಮಜ್ಞಾನವ? ಅದು ಏನದು? ಈ ವಾಕ್ಯಗಳು ವಿಚಾರ ವಾಕ್ಯಗಳೆಂಬುದೇ ಗೊತ್ತಿಲ್ಲ. ಅದಕ್ಕೋಸ್ಕರ ಶಂಕರರು ವೇದಾಂತ ವಿಚಾರ ಎಲ್ಲರಿಂದ ಆಗಲ್ಲ, ವಿರಕ್ತರು ನೋಡಿಕೊಂಡೇ ಹೇಳಬೇಕು. ಮಿಕ್ಕ ಜನರಿಗೆ ಕರ್ಮಯೋಗ ಉಪಾಸನ ಅವರವರ ಮಟ್ಟಕ್ಕೆ ಅನುಗುಣವಾಗಿ ಹೇಳಬೇಕು ಎಂದು ಹೇಳುತ್ತಿದ್ದರು. ಈಗ ಅನಂತರ ಕಾಲ 20ನೇ ಶತಮಾನ, ಅಯ್ಯೋ ಸಾರಿ, ನಾನು ಇಷ್ಟು ದಿವಸ ರಜಾ ತಗೊಂಡಿದ್ದು ನನಗೇನು ವಾಸಿ ಹುಷಾರಿಲ್ಲ ಎಂದಿಲ್ಲ, ಏನಿಲ್ಲ, ನನ್ನ ವೀಕ್ನೆಸ್ಗೋಸ್ಕರನೇ. ಏನು ವೀಕ್ನೆಸ್ಸು? ಯಾವುದು ವಿಮರ್ಶೆ ಮಾಡಬಾರದು. ವಿಮರ್ಶೆ ಮಾಡಿಕೊಂಡು ಜನರು ಬೇಜಾರು ಮಾಡ್ಕೊಳ್ತಾ ಇದ್ದಾರೆ ಎಂದು ಕೇಳಿದ್ದೀನಿ. ಹಿಂದೆನೂ ಕೇಳಿದ್ದೀನಿ, ಇತ್ತೀಚೆಗೆ ಕೇಳಿದ್ದೀನಿ. ಐ ವಾಸ್ ರಿಯಲಿ ಶಾಕ್ಡ್. ಕೆಲವರು ಎಷ್ಟು ಬೇಜಾರು ಮಾಡಿಕೊಂಡ್ರಂದರೆ ನನ್ನ ವಿಮರ್ಶೆ ದೃಷ್ಟಿಯನ್ನು. ನಾನು ಶಾಕ್ ಆಗಿಬಿಟ್ಟೆ, ವಾಸ್ ಅನೇಬಲ್ ಟು ಸ್ಪೀಕ್. ಸುಮ್ಮನೆ ಮಲ್ಕೊಂಡೆ. ಈ 4-6 ದಿವಸ ಏನೂ ಮಾಡಲಿಲ್ಲ, ಏನು ಓದಲೂ ಇಲ್ಲ, ಸುಮ್ಮನೆ ಮಲ್ಕೊಂಡೆ. ವೇಸ್ಟೆಡ್ ದ ಟೈಮ್ ಬಿಕಾಸ್ ಐ ವಾಸ್ ಶಾಕ್ಡ್. ಶಾಕ್ನಿಂದ ರಿಕವರ್ಗೆ ನನಗೆ ಇಷ್ಟು ದಿವಸ ಆಯಿತು. ನಾನು ಯೋಚನೆ ಮಾಡಿದ್ದೇನೆಂದರೆ, ವಿಮರ್ಶೆ ನನ್ನ ಸ್ವಭಾವ, ಅದು ಬಿಡುವುದಂದರೆ ಇಂಪಾಸಿಬಲ್. ಈಗಲೂ ನಾನು ಅದೇ ಅನಿಸುತ್ತಾ ಇದೆ. ಈಗ ಇವತ್ತು ಲಾಸ್ಟ್ ನಾನು ಹೇಳ್ತೀನಿ, ಏನಾಗ್ತದೆ ನೋಡೋಣ. ನಾನು ಯೋಚನೆ ಮಾಡಿಕೊಂಡೆ, ನನ್ನಲ್ಲಿ ವಿಮರ್ಶಾ ಸ್ವಭಾವ ನಿಂತು ಹೋದರೆ ಪ್ರವಚನ ಮಾಡ್ತೀನಿ, ಇಲ್ಲದಿದ್ದರೆ ಜನರಿಗೆ ಇಷ್ಟು ಟಾರ್ಚರ್ ಮಾಡುವುದೇಕೆ? ವೇದಾಂತ ಚೆನ್ನಾಗಿ ಹೇಳುವವರೆಷ್ಟೋ ಜನರಿದ್ದಾರೆ. ಪಾಸಿಟಿವ್ ಮಾತ್ರ ಹೇಳಿ ಯಾವುದು ವಿಮರ್ಶೆ ಮಾಡಬೇಡಿ ಹೇಳಿದ್ದಾರೆ. ಪಾಸಿಟಿವ್ ಮಾತ್ರ ಹೇಳಿ, ಒಂದು ಚೂರು ವಿಮರ್ಶೆ ಇರಬಾರದು. ಈಗ ನನ್ನಿಂದ ಆಗಲ್ಲದಿದ್ದರೆ ನಾನೀಗ ಸುಮ್ಮನೆ ಮೌನವಾಗಿದ್ದು ರಮಣ ಮಹರ್ಷಿ ಹಾಗೆ ಸುಮ್ಮನೆ ಮೌನವಾಗಿರುವುದು ಒಳ್ಳೆಯದಾ ಎಂದು ಈ 2 ವಿಕಲ್ಪಗಳನ್ನು ಯೋಚನೆ ಮಾಡ್ತಾ ಇದ್ದೆ. ಈ ಇಷ್ಟು 4-6 ದಿವಸ 5 ದಿವಸ ನಾನು ಅದೇ ಮಾಡಿದ್ದೀನಿ.
ಈಗಲೂ ತೀರ್ಮಾನವಾಗಲಿಲ್ಲ. ಏಕೆಂದರೆ ನನ್ನ ವಿಮರ್ಶ ಸ್ವಭಾವ ಬಿಡೋಕ್ಕಾಗಲ್ಲ. ಅದು ನಾನು ಬೇಕೆಂದು ಮಾಡ್ತಾ ಇಲ್ಲ, ಅದು ಬುದ್ಧಿಯಲ್ಲಿ ನನ್ನ ಜನ್ಮತಃ ಬಂದುಬಿಟ್ಟಿದೆ. ಬಟ್ ಜನರು ಡೀಪ್ಲಿ ಅಫೆಂಡೆಡ್. ಅಪ್ಪಾ, ಐ ಆಮ್ ಫೀಲಿಂಗ್ ವೆರಿ ಬ್ಯಾಡ್ ದಟ್ ಐ ಆಮ್ ಹರ್ಟಿಂಗ್ ಪೀಪಲ್, ಬಟ್ ಐ ಡೋಂಟ್ ನೋ ವಾಟ್ ಟು ಡೂ. ಬಟ್ ದ ಓನ್ಲಿ ಆಪ್ಷನ್ ಐ ಹ್ಯಾವ್ ಇನ್ ಮೈ ಹ್ಯಾಂಡ್ ಈಸ್ ಐ ಶುಡ್ ಸ್ಟಾಪ್ ಸ್ಪೀಕಿಂಗ್. ಮೌನವಾಗಿರುವುದು ಅದೊಂದೇ ನನಗೆ ನನ್ನ ಕೈಯಲ್ಲಿದ್ದದ್ದು. ಅದು ನಾನು ಮಾಡೋಕ್ಕೆ ಆಗುತ್ತದೆ. ಐ ಕ್ಯಾನ್ ಜಸ್ಟ್ ರಿಮೇನ್ ಸೈಲೆಂಟ್. ಇಷ್ಟು ದಿವಸ ಹೇಳಿದ್ದೆ ಸಾಕು. ಐ ಕ್ಯಾನ್ ರಿಮೇನ್ ಜಸ್ಟ್ ಸೈಲೆಂಟ್. ಬಿಕಾಸ್ ಓಪನ್ ಮಾಡಿದ್ದರೆ ವಿಮರ್ಶೆ ಬರ್ತಾಯಿದೆ. ತುಂಬ ಕಂಟ್ರೋಲ್ ಮಾಡಿಕೊಂಡು ನಿನ್ನೆಯ ದಿವಸ ಸ್ವಲ್ಪ ಹೇಳಿದೆ. ಏಕೆಂದರೆ ಒಂದು ವಿಷಯ ಕುರಿತು ತಪ್ಪು ತಿಳುವಳಿಕೆಗಳು ಇವೆ ಜನರಲ್ಲಿ. ಮತ್ತು ಇದು ತಪ್ಪು ಇದು ಸರಿ ಎಂದು ವ್ಯತ್ಯಾಸ ತೋರಿಸದಿದ್ದರೆ ಗೊತ್ತೇ ಆಗಲ್ಲ. ನಾನು ಕೇಳುವಾಗ ಕಲಿತುಕೊಳ್ಳುವಾಗ ಈ ವ್ಯತ್ಯಾಸಗಳನ್ನು ನೋಡಿಯೇ ಕಲಿತುಕೊಂಡೆ. ಒಬ್ಬರು ವಿಮರ್ಶೆ ಮಾಡಿದಾಗ ನನಗೆ ಏನು ಕೆಟ್ಟದೇನು ಅನಿಸಲಿಲ್ಲ. ಇನ್ಫ್ಯಾಕ್ಟ್ ಐ ಫೌಂಡ್ ದಟ್ ನಾನು ಕಲಿಯುವಾಗ ಗುರುಗಳಿಂದ ನಾನು ಕೇಳುವಾಗ ಐ ಫೌಂಡ್ ದಟ್ ಹಿ ಹ್ಯಾಸ್ ಕ್ಲಾರಿಫೈಡ್ ದ ಪಾಯಿಂಟ್ ಮಚ್ ಬೆಟರ್, ಮಚ್ ಕ್ಲಿಯರ್ ಆಗಿ ಬಂತು ಅಂದ್ಕೊಂಡಿದ್ದೆ. ವಿಷಯವು ಸ್ಪಷ್ಟವಾಯಿತು ಎಂದು ನಮಗೆ ಅನಿಸಿದೆ. ಬಟ್ ಈಗ ಮಾತ್ರ ಪೀಪಲ್ ನನ್ನ ಮುಖ ನೋಡಿದರೆ ಫೀಲಿಂಗ್ ಅಫೆಂಡೆಡ್. ನನಗೆ ಮುಖ ಹೀಗೆ ಬಗ್ಗಿಸ್ಕೊಂಡೇ ಇಷ್ಟು ದಿವಸ ಇದ್ದೆ ಆಶ್ರಮದಲ್ಲಿ. ಹೀಗೆ ಬಗ್ಗಿಸ್ಕೊಂಡು ಯಾರೂ ಮುಖ ನೋಡದೆ. ಮತ್ತೀಗ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಬಟ್ ಟುಡೇ ಅಗೇನ್ ವಿಮರ್ಶೆ ಬರ್ತಾ ಇದೆ. ಐ ಹ್ಯಾವ್ ಟು ಕಂಟ್ರೋಲ್ ಎ ಲಾಟ್. ದೆನ್ ಐ ಥಿಂಕ್ ಬೇರೆ ಟೆಕ್ಸ್ಟ್ ಮಾತ್ರ ಹೇಳ್ತೀನಿ. ಓಕೆ, ಈಗ ನಾನು ವಿಮರ್ಶೆ ಸ್ಟಾರ್ಟ್ ಮಾಡಿದ್ದೀನಿ, ಅದು ಬಿಟ್ಟುಬಿಡ್ತೀನಿ, ಮಧ್ಯದಲ್ಲೇ ಬಿಟ್ಟುಬಿಡ್ತೀನಿ. ಬಿಕಾಸ್ ಇಟ್ ಈಸ್ ಟೂ ಮಚ್, ಇಟ್ ಈಸ್ ಅ ವೆರಿ ಇನ್ಹ್ಯೂಮನ್, ವೆರಿ ಕ್ರೂಯಲ್ ಆನ್ ಮೈ ಪಾರ್ಟ್. ವೆನ್ ಪೀಪಲ್ ಆರ್ ಫೀಲಿಂಗ್ ಅಫೆಂಡೆಡ್, ವೈ ಶುಡ್ ಐ ಡೂ? ಇಟ್ಸ್ ಎ ಬಿಗ್ ತಪಸ್ ಫಾರ್ ಮೀ. ಇಫ್ ಸಮ್ ತಪಸ್ ಮಾಡಿ ನನ್ನ ವಿಮರ್ಶ ಸ್ವಭಾವವನ್ನೇ ಬದಲಾಯಿಸ್ಕೊಂಡರೆ ಪೀಪಲ್ ಲೈಕ್ ಇಟ್. ಪೀಪಲ್ ಜಂಟಲ್, ಮೃದು ಸ್ವಭಾವ, ಜಂಟಲಾಗಿ ಹೇಳಬೇಕು. ಜಂಟಲ್ನಲ್ಲಿ ಹೇಳುವ ಬಗೆಯಲ್ಲಿ ಮೃದುವಾಗಿರುವುದೇ ಅಲ್ಲ. ಯಾವ ವಿಷಯವನ್ನು ವಿಮರ್ಶೆ ಮಾಡಬಾರದು. ಎಲ್ಲವೂ ಚೆನ್ನಾಗಿದೆ ಎಂದು ಹೇಳಬೇಕು. ಯಾರು ಏನು ಹೇಳಿದ್ದರೋ ಅದು ಚೆನ್ನಾಗಿದೆ ಎಂದು ಹೇಳಬೇಕು. ಅದು ಕರೆಕ್ಟೇ ಹೇಳಬೇಕು. ಎಲ್ಲವೂ ಸರಿಯಾಗಿದೆ ಎಂದು ಹೇಳಬೇಕು. ದಿಸ್ ಐ ಡೋಂಟ್ ನೋ, ಐ ಕ್ಯಾನ್ ನೆವರ್ ಡೂ. ಸೊ ಇಟ್ ವಾಸ್ ಎ ಬಿಗ್ ಡೈಲಮಾ. ಈವನ್ ನೌ ಇಟ್ ಈಸ್ ದೇರ್. ದೆನ್ ಐ ಮೇ ಕಂಟಿನ್ಯೂ ಫ್ಯೂ ಡೇಸ್. ಎಷ್ಟು ದಿವಸ ಆಗುತ್ತದೋ, ಎಷ್ಟು ದಿವಸ ನಿಲ್ಲಿಸಿಬಿಡ್ತೀನೋ ಗೊತ್ತಿಲ್ಲ. ಇಫ್ ಐ ಫೀಲ್ ದಟ್ ಐ ಆಮ್ ಅಫೆಂಡಿಂಗ್ ಪೀಪಲ್ ಸ್ಟಿಲ್ ಟು ಮಚ್, ದೆನ್ ಐ ವಿಲ್ ಸ್ಟಾಪ್. ಓಕೆ, ಸೊ ಇವತ್ತು ಮಾತ್ರ ಕಂಟಿನ್ಯೂ ಮಾಡ್ತೀನಿ. ನಾಳೆ ಈಚ್ ಡೇ ಐ ಬಿನ್ ಥಿಂಕಿಂಗ್ ಲೈಕ್ ದಟ್. ಇಫ್ ಐ ಡಿಸೈಡ್ ಆನ್ ಸರ್ಟನ್ ಡೇ, ದೆನ್ ದಟ್ಸ್ ಐ ವಿಲ್ ಸ್ಟಾಪ್ ಇಟ್. ಸೊ ಈಚ್ ಡೇ ಐ ಬೀನ್ ಥಿಂಕಿಂಗ್, ಟುಡೇ ಲೆಟ್ ಮಿ ಸಿ. ಸೊ ಓಕೆ, ಲೆಟ್ ಮಿ ನಾಟ್ ಡೂ ವಿಮರ್ಶೆ. ಐ ಆಮ್ ಸಾರಿ, ಫರ್ಗಿವ್ ಮೀ. ನಾನು ಮುಂದಕ್ಕೆ ಹೋಗ್ತೀನಿ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವ ಆತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಯಾವಾಗ ತನ್ನಲ್ಲಿರುವ ಎಲ್ಲ ಕಾಮನೆಗಳನ್ನು ಬಿಟ್ಟು, ಅಂದರೆ ತನ್ನ ಮನಸ್ಸಿನಲ್ಲಿರುವ ಎಲ್ಲ ಕಾಮನೆಗಳನ್ನು ಬಿಟ್ಟು ತನ್ನ ಪಾಡಿಗೆ ತಾನು, ಅಂದರೆ ತಾನಾಗೇ ತೃಪ್ತನಾಗಿರುತ್ತಾನೋ ಅವನು ಸ್ಥಿತಪ್ರಜ್ಞ ಹೇಳಲ್ಪಡುತ್ತಾನೆ. ಅಂದರೆ ಇದು ಈ ಲಕ್ಷಣ ಎರಡು ದೃಷ್ಟ್ಯಾ ನೋಡತಕ್ಕ ಲಕ್ಷಣ. ನಾವು ಇನ್ನೊಬ್ಬ ಜ್ಞಾನಿಯನ್ನು ಗೊತ್ತು ಮಾಡುವುದಕ್ಕೆ ಲಕ್ಷಣ, ನಾವು ಅಭ್ಯಾಸ ಮಾಡುವುದಕ್ಕೆ ಬೇಕಾಗಿರುವ ಗುಣ, ಎರಡೂ ಗುಣಗಳಿವೆ. ಏನದು? ಎಲ್ಲ ಕಾಮನೆಗಳನ್ನು ಬಿಟ್ಟಿರುತ್ತಾನೆ. ಅವರಿಗೆ ಯಾವುದು ಪರ್ಸನಲ್ ಕಾಮನೆ ಇರಲ್ಲ. ದ್ಯಾಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಕಾಮನ ಮನುಷ್ಯನನ್ನು ಸ್ಲ್ಯಾಂಟ್ ಮಾಡಿಬಿಡುತ್ತದೆ. ಒನ್ ಸೈಡ್ ಸ್ಲ್ಯಾಂಟ್ ಕಂಡುಬರುತ್ತದೆ. ಯಾವುದೋ ಒಂದು ವಿಷಯವನ್ನು ಅತಿಯಾಗಿ ಒತ್ತಿ ಹೇಳುವುದು, ಅವಶ್ಯಕತೆಗಿಂತ ಹೆಚ್ಚಾಗಿ ಒತ್ತಿ ಹೇಳುವುದು. ಕಾಮನದ ಸೂಚನೆಯೇ ಎಲ್ಲಿರುತ್ತದೆ? ಲಕ್ಷಣ ಎಲ್ಲಿ? ತನ್ನ ಅವಶ್ಯಕತೆಗಿಂತ, ತನಗೆ ಅವಶ್ಯಕತೆ, ಜನರಿಗೆ ಅವಶ್ಯಕತೆ, ಅವಶ್ಯಕತೆಗಿಂತ ಹೆಚ್ಚಾಗಿ
ಅವಶ್ಯಕತೆಗಿಂತ ಕಡಿಮೆಯಾಗಿ ಯಾವುದನ್ನು ಒತ್ತಿ ಹೇಳಿದ್ದರೆ ಏಕಪಕ್ಷ ಪಕ್ಷಪಾತ ಕಂಡು ಬರುತ್ತಾ ಇದೆ. ಅವರು ಪಕ್ಷಪಾತವಿಲ್ಲದೆ ಇರುತ್ತಾನೆ. ಯಾವ ವಿಷಯವನ್ನು ಅತಿಯಾಗಿ ಕೆಡಿಸಿಕೊಳ್ಳಲ್ಲ, ತನ್ನ ಬುದ್ಧಿಯನ್ನು ಕೆಡಿಸಿಕೊಳ್ಳಲ್ಲ, ಯಾವ ವಿಷಯ ಮೇಲೆ ಅತಿಯಾಗಿ ಆಸಕ್ತಿ ಇಟ್ಕೊಳ್ಳಲ್ಲ. ಇಟ್ ಜಸ್ಟ್ ರಿಮೇನ್ಸ್ ಎ ಸ್ಪಾಂಟೇನಿಯಸ್ ಆ್ಯಂಡ್ ನ್ಯಾಚುರಲ್, ಅಲ್ಲವೇ? ಸಹಜವಾಗಿರುತ್ತಾನೆ. ವಸ್ತು, ಅತಿ ಮುಖ್ಯವಾದ ವಸ್ತು ನಾಶವಾದರೂ ಹಗುರವಾಗಿ ತಗೊಳ್ತಾನೆ, ಅಲ್ಲವೇ? ಅತಿ ಮುಖ್ಯ ವಸ್ತು ನಾಶವಾಯಿತು, ಆಯಿತು, ಮುಂದುವರಿಯು ಅಷ್ಟೇ. ಅಂದರೆ ಒಂದು ಘಟನೆಯಿಂದ, ಒಂದು ವಸ್ತುವಿನಿಂದ ಹೃದಯಕ್ಕೆ ಗಾಯವಾಗಲ್ಲ, ಅದು ಮುಖ್ಯ. ತನ್ನ ಹೃದಯಕ್ಕೆ ಗಾಯವಾದರೆ ಅದು ಅಟ್ಯಾಚ್ಮೆಂಟ್ ಇರುವವರಿಗೆ ಗಾಯವಾಗುತ್ತದೆ. ಆಸಕ್ತಿ ಇರುವವರಿಗೆ ಹೃದಯವು ಗಾಯಗೊಳ್ಳುತ್ತದೆ. ಗಾಯದಿಂದ ಚೇತರಿಸಿಕೊಳ್ಳುವುದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಹಾಗೆ ಅವನು ಯಾವುದಿಂದಲೂ ಗಾಯಗೊಳ್ಳಲ್ಲ, ಮತ್ತೆ ಚೇತರಿಸಿಕೊಳ್ಳುವುದಕ್ಕೆ ಟೈಮ್ ಬೇಕಾಗಿಲ್ಲ. ತಕ್ಷಣವೇ ಆಗಿದ್ದು ಏನೇ ಆಗಲಿ, ಎಷ್ಟು ಘೋರವಾದ ಕಷ್ಟವಾಗಲಿ, ಒಪ್ಕೊಳ್ತಾನೆ, ಮುಂದುವರಿಯುತ್ತಾನೆ, ಹಗುರವಾಗಿರುತ್ತಾನೆ, ಏನೂ ಆಗದಂತೆ ಮುಂದುವರಿ. ಇದು ಕಾಮನಗಳನ್ನು, ಆಸಕ್ತಿಗಳನ್ನು ಬಿಟ್ಟಿರುವುದು ಅಂದರೆ ಹೀಗೆ, ಅಲ್ಲವೇ? ಇದು ತತ್ವಜ್ಞಾನಿ ಲಕ್ಷಣ. ಇನ್ನೊಬ್ಬರು ನೋಡುವಾಗಲೂ ಹಾಗೆ ಕಂಡುಬರುತ್ತದೆ, ತನ್ನ ದೃಷ್ಟಿಯ ತಾನು ಅಭ್ಯಾಸ ಮಾಡುವಾಗಲೂ. ಟ್ರೂ, ಅವರು ಹೇಳಿದ್ದು ನಿಜ. ಒಬ್ಬರು ಬರೆದಿದ್ದಾರೆ. ಸೊ ತತ್ವ ವಿಚಾರ ಅಂದರೆ ಅವರು ಹೇಳಿದ್ದು ಒಳ್ಳೆಯ ಪಾಯಿಂಟು. ನಾನು ಹೇಳ್ತೀನಿ ನೋಡಿ. ನಮ್ಮಲ್ಲಿ ಕೆಲವು ವಿಶ್ವಾಸಗಳು, ಕೆಲವು ಅಭಿಪ್ರಾಯಗಳು, ಕೆಲವು ತಿಳುವಳಿಕೆಗಳು ಇರುತ್ತವೆ. ಅವು ನಾವು ಹಿಂದೆ ಸಣ್ಣ ಮಕ್ಕಳಾಗಿರುವಾಗ ಯಾರೋ ಹೇಳಿದ್ದು, ಇನ್ನೊಬ್ಬರಿಂದ ಕೇಳಿದ್ದು ಎಲ್ಲ ನಾವು ಮನಸ್ಸಿನಲ್ಲಿ ಹಾಕ್ಕೊಳ್ತೀವಿ, ತುಂಬಿಕೊಳ್ತೀವಿ. ಪುಸ್ತಕ ಓದ್ತೀವಿ, ಯಾರ್ಯಾರದೋ ಪ್ರವಚನಗಳು ಕೇಳ್ತೀವಿ. ಕೆಲವು ಅಭಿಪ್ರಾಯಗಳು ಸುಮ್ಮನೆ ಬಾರೋಡ್ ಅಭಿಪ್ರಾಯಗಳಿರುತ್ತವೆ, ಸ್ವಯಂ ವಿವೇಕ ಮಾಡಿ, ಯೋಚನೆ ಮಾಡಿ ಅರ್ಥ ಮಾಡಿಕೊಂಡಿರುವ ಅಭಿಪ್ರಾಯಗಳಲ್ಲ. ವೆಲ್ ಥಾಟ್ ಔಟ್, ಅಂಡರ್ಸ್ಟುಡ್, ನಿಜವಾಗಿ ಅನುಭವ ದೃಷ್ಟ್ಯಾ ವಿಚಾರ ಮಾಡಿ ಅರ್ಥ ಮಾಡಿಕೊಂಡಿವುಗಳಲ್ಲ. ಸುಮ್ಮನೆ ಬಾರೋಡ್ ಅಂದರೆ ಅವರು ಹೇಳಿದ್ದರೂ ಸುಮ್ಮನೆ ಕೇಳ್ಕೊಂಡಿದ್ದೀವಿ, ಅಂಥದ್ದು ಅಭಿಪ್ರಾಯಗಳು ಇರುತ್ತವೆ. ವಿಶ್ವಾಸಗಳು, ಅಭಿಪ್ರಾಯಗಳು, ಯೋಚನೆಗಳು, ಹಾಫ್ ಅಂಡರ್ಸ್ಟುಡ್, ಹಾಫ್ ಅಸ್ಸಿಮಿಲೇಟೆಡ್, ಅರ್ಧಂಪರ್ಧ ಆಗಿರುವ ಅಭಿಪ್ರಾಯಗಳು ಇಂಥದ್ದಿರುತ್ತವೆ. ಏಕೆಂದರೆ ವಿ ಗ್ರೋ ಲೈಕ್ ದಟ್, ಇಟ್ ಈಸ್ ಎನಿ ಹ್ಯೂಮನ್ ನೇಚರ್ ಹಾಗಿರುತ್ತದೆ. ಕೆಲವು ಅಭಿಪ್ರಾಯಗಳು ಏನೇನೋ ತಿಳ್ಕೊಂಡು ಬಿಡ್ತೀವಿ. ಯಾರೋ ಹೇಳ್ತಾರೆ, ಅದು ಹಾಗೆ ಗೊತ್ತಿಲ್ಲ, ಏಕೆಂದರೆ ಅದು ಚಿಕ್ಕ ಮಗುಕ್ಕೆ ಏನು ಎಷ್ಟು ಗೊತ್ತಿಲ್ಲ, ಸುಮ್ಮನೆ ಎಲ್ಲ ತುಂಬಿಕೊಳ್ತೀವಿ, ಕೇಳಿದ್ದೆಲ್ಲ. ಯಾವಾಗ ಒಂದು ವಯಸ್ಸು ಬಂದಾಗ 12-15 ಇಯರ್ಸ್ನಾಗ ಬಂದಾಗ ಮನುಷ್ಯನಲ್ಲಿ ಯೋಚನೆ ಬೆಳೆಯುತ್ತದೆ. ಕೆಲವರಿಗೆ ಸ್ವಲ್ಪ ಮುಂಚೆ, ಕೆಲವರಿಗೆ ಸ್ವಲ್ಪ ನಂತರ. ಅರೌಂಡು ಟೀನೇಜ್ ಶುರುವಾದಾಗ ಸೆಲ್ಫ್ ಥಿಂಕಿಂಗ್ ಶುರುವಾಗುತ್ತದೆ, ಅಲ್ಲವೇ? ಕೆಲವರು ಆದಿಶಂಕರಾಚಾರ್ಯ ಅಂಥವರಿಗೆ 8ನೇ ವಯಸ್ಸಿಗೆ ಬಂತು, 8ಕ್ಕೆ 5-6ನೇ ವಯಸ್ಸಿಗೆ. ಕೆಲವರು ಅತ್ಯಂತ ಪರಿಪಕ್ವ ಮನಸ್ಸಿರುವವರು ಚಿಕ್ಕ ವಯಸ್ಸಿನಲ್ಲೇ ಸ್ವಯಂ ವಿಚಾರಕರು, ಸೆಲ್ಫ್ ಥಿಂಕರ್ಸ್ ಆಗುತ್ತಾರೆ. ಅವರು ಕೇಳಿದ ಪ್ರತಿಯೊಂದು ಮಾತು ಹೊರಗಿನಿಂದ ಕೇಳಿದ್ದೇ ಅಲ್ಲ, ತನ್ನಲ್ಲೇ ಇಷ್ಟುವರೆಗೂ ಇದ್ದಿರುವ ಭಾವನೆಗಳನ್ನು, ಯೋಚನೆಗಳನ್ನು, ಅಭಿಪ್ರಾಯಗಳನ್ನು ಮತ್ತೊಂದು ಸಲ ವಿಚಾರ ಮಾಡ್ತಾನೆ. ಇವು ಸರಿಯಾಗಿವೆಯಾ? ಎಷ್ಟರ ಮಟ್ಟಿಗೂ ಸರಿಯಾಗಿವೆ? ಅನುಭವ ನೋಡು, ಜೀವನ ವಾಸ್ತವಗಳನ್ನು ನೋಡು, ಮತ್ತೆ ಪರಿಶೀಲನೆ ಮಾಡಿ ತಮಗಿಂತ ಹೆಚ್ಚು ಗೊತ್ತಿರುವವರ, ದೊಡ್ಡವರ, ಜ್ಞಾನಿಗಳು, ದೊಡ್ಡವರೆಂದರೆ ವಯಸ್ಸು ಮಾತ್ರವೇ ಅಲ್ಲ, ಜ್ಞಾನ, ಅನುಭವ ದೃಷ್ಟ್ಯ, ಅಂಥವರ ಸಹಾಯದಿಂದ ಮತ್ತೆ ವಿಚಾರ ಮಾಡಿಕೊಂಡು ಆ ಅಭಿಪ್ರಾಯಗಳನ್ನು ರಿವ್ಯೂ ಮಾಡಿಕೊಂಡು ಆವಾಗ ಎಷ್ಟರ ಮಟ್ಟಿಗೆ ಸರಿಯಾಗಿದೆಯೋ, ಯಾವುದು ಸರಿಯಾಗಿದೆಯೋ ಇಟ್ಕೊಳ್ತಾನೆ. ಅದರಲ್ಲಿ ಒಂದು ಚೂರು ತಪ್ಪಿದ್ದರೆ ಆ ತಪ್ಪಿನ ಅಂಶ ಬಿಡುತ್ತಾನೆ. ಕೆಲವು ಪೂರ್ತಿ ತಪ್ಪಿದ್ದರೆ ಅಯ್ಯೋ ಆವಾಗ ಗೊತ್ತಿಲ್ಲ, ಚಿಕ್ಕ ಮಗುವಾಗಿ ನಾನು ಇವನ್ನು ಸುಮ್ಮನೆ ಒಪ್ಕೊಂಡು ಬಿಟ್ಟೆ, ಈಗ ಇವು ತಪ್ಪು ಎಂದು ಗೊತ್ತಾಗ್ತೆ ಎಂದು ಬಿಡುತ್ತಾನೆ. ಎಲ್ಲರೂ ಸಣ್ಣ ಮಕ್ಕಳಾಗಿರುವಾಗ ಒಪ್ಪುಕೊಂಡಿರುವ, ತಿಳ್ಕೊಂಡಿರುವ ಅಭಿಪ್ರಾಯಗಳು ದೇ ಆರ್ ನಾಟ್ ಪ್ರಾಪರ್ಲಿ ಥಾಟ್ ಔಟ್, ಎಕ್ಸಾಮಿನ್ಡ್ ಆ್ಯಂಡ್ ಕನ್ವಿನ್ಸ್ಡ್ ಆ್ಯಂಡ್ ಅಸ್ಸಿಮಿಲೇಟೆಡ್ ಐಡಿಯಾಸ್ ಅಲ್ಲ. ಅದು ಅರ್ಧಂಪರ್ಧ ಹಾಗೆ ಕುರುಡಾಗಿ ಬಾರೋಡು ಒಪ್ಪಿಕೊಂಡಿರುವುದಿರುತ್ತವೆ.
ಅವುಗಳನ್ನು ಸರಿಯಾದ ಮತ್ತೆ ವಿಚಾರ ಮಾಡಿ ಏನು ಹೇಗೆ ಎಷ್ಟರ ಮಟ್ಟಿಗೆ ಎಂದಾದರೆ ಆವಾಗ ಸ್ಪಷ್ಟತೆ ಬರುತ್ತದೆ ಅಲ್ಲವೇ? ಇದು ಎಲ್ಲರಿಗೂ ಆಗಬೇಕು. ಕೆಲವರೇನು ಸಣ್ಣ ಮಗುವಾಗಿರುವಾಗ ಏರ್ಪಡಿಸಿಕೊಂಡಿರುವ ಅಭಿಪ್ರಾಯಗಳು ವಿಶ್ವಾಸಗಳನ್ನು ವಯಸ್ಸು ಬಂದರೂ ಯೋಚನೆ ಮಾಡಲ್ಲ, ಸರಿಯಾದ ಗುರುವಿನಿಂದ ಮತ್ತೆ ಕಲಿಯಲ್ಲ, ಮತ್ತೆ ಪರೀಕ್ಷೆ ಮಾಡಲ್ಲ, ಹಾಗೇ ಇಟ್ಕೊಂಡು ಬಿಡ್ತಾರೆ. ನೋಡ್ತೀನಿ ಜನರು 50 ವರ್ಷ 60 ವರ್ಷ ಬರುತ್ತದೆ, ಸಣ್ಣ ಮಕ್ಕಳ ಹಾಗೆ ಅಭಿಪ್ರಾಯಗಳು. ಅಂದರೆ ಅವರು ಈ ವಿಷಯದಲ್ಲಿ ಯೋಚನೆ ಮಾಡಲಿಲ್ಲ, ಹಾಗೆ ಇಟ್ಕೊಂಡು ಬಿಡ್ತಾರೆ. ಆದ್ದರಿಂದ ಮತ್ತೆ ಸರಿಯಾದ ಪ್ರಮಾಣ ಬಲದಿಂದ ವಿಚಾರ ಮಾಡಬೇಕು, ಅದಾಗುತ್ತದೆ. ಆದ್ದರಿಂದ ಇದು ನಮ್ಮಲ್ಲಿರುವಂಥ ಅಭಿಪ್ರಾಯಗಳು, ಆಸಕ್ತಿಗಳು, ಅಟ್ಯಾಚ್ಮೆಂಟ್ಗಳು ರಿವ್ಯೂ ಮಾಡಿಕೊಳ್ಳಬೇಕು. ನಮ್ಮ ಆಸಕ್ತಿಗಳು ಅನಿಸಿತಲ್ಲ, ಏನೋ ಒಂದು ಕೆಲವು ಪಕ್ಷಪಾತಗಳು, ದುರಭಿಮಾನಗಳು, ಪೂರ್ವಾಗ್ರಹಗಳು ಅನ್ಕಾನ್ಷಿಯಸ್ಲಿ ಇದ್ದು ಬಿಡ್ತವೆ. ಅವುಗಳನ್ನು ಮತ್ತೆ ನೋಡಿಕೊಂಡು ಇದು ನನ್ನಲ್ಲಿದೆ, ಇದು ಅನಾವಶ್ಯಕ, ಇದು ತಪ್ಪು ಎಂದು ಗೊತ್ತಾದ ನಂತರ ಕಾನ್ಷಿಯಸ್ಲಿ ಅದನ್ನು ಬಿಡಬೇಕು. ಇದು ಅಭ್ಯಾಸ. ತತ್ವವಿಚಾರದಲ್ಲಿ ಅಭ್ಯಾಸ ಅಂದರೆ ಇದು ಅನ್ಲೆಸ್ ಯು ಬಿಕಮ್ ಕಾನ್ಷಿಯಸ್, ರಿವ್ಯೂ, ರೀಎಕ್ಸಾಮಿನ್ ವಿತ್ ಎ ಲಾರ್ಜರ್ ದೃಷ್ಟಿ, ವ್ಯಾಪಕ ದೃಷ್ಟಿದಿಂದ, ತತ್ವಾನ್ವೇಷಕ ದೃಷ್ಟಿದಿಂದ, ನಿಷ್ಪಕ್ಷಪಾತದಿಂದ ತಪ್ಪನಿಸಿದ್ದೆಲ್ಲ ಹೋಲ್ ಹಾರ್ಟೆಡ್ಲಿ ಏನು ರಿಗ್ರೆಟ್ ಆಗದೆ ಜೆಂಟಲ್ ಬಿಟ್ಟು ಬಿಡುವುದು, ಸರಿಯಾದದ್ದನ್ನು ಮತ್ತೆ ಕನ್ವಿನ್ಸ್ ಆಗಿಟ್ಕೊಳ್ಳುವುದು. ದಿಸ್ ಈಸ್ ದ ಪ್ರಾಸೆಸ್ ಆಫ್ ಗ್ರೋಯಿಂಗ್, ಇನ್ವರ್ಡ್ ಗ್ರೋಯಿಂಗ್. ಇದು ಆಗಬೇಕು. ಇದು ಸುಮ್ಮನೆ ಇಂಟೆಲೆಕ್ಚುವಲ್ ಆಗಲ್ಲ, ಸ್ವಲ್ಪ ಧ್ಯಾನ ಇರಬೇಕು, ಜಪ ಇರಬೇಕು, ಅಂತರ್ಮುಖವಾಗಿರುವ ಅನುಭವ ದೃಷ್ಟಿಯೂ ಬೇಕಾಗ್ತದೆ. ಆ ಅನುಭವ ದೃಷ್ಟಿಯಲ್ಲೇ ನಿಂತಿರುವುದು ಬೇಕು. ಇದು ಜ್ಞಾನಿಗಳು ತಾನ ನಿಧಿಧ್ಯಾಸನ ಹಂತದಲ್ಲಿ ತಾವು ಮಾಡಿ ಆ ಸ್ವರೂಪದಲ್ಲಿ ನಿಂತಿರುತ್ತಾರೆ, ಸ್ಪಾಂಟೇನಿಯಸ್ ಸಹಜ ಸ್ವರೂಪದಲ್ಲಿ. ಅದು ನಮಗೆ ಆದರ್ಶ, ನಾವು ಹಾಗೆ ಮಾಡಿಕೊಳ್ಳಬೇಕು. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತ, ತನ್ನಲ್ಲಿರುವ ಎಲ್ಲ ಆಸೆಗಳನ್ನು ಬಿಟ್ಟು ಬಿಡುತ್ತಾನೆ, ನಿಷ್ಪಕ್ಷಪಾತವಾಗಿರುತ್ತಾನೆ. ಆತ್ಮನ್ಯೇವಾತ್ಮನಾತುಷ್ಟ, ತಾನು ಅಂದ್ರೇನು? ತನಗಿಂತ ಎರಡನೆಯ ವಸ್ತುವು ಮೇಲೆ ಅವರಿಗೆ ಡಿಪೆಂಡೆನ್ಸಿ ಇರಲ್ಲ. ಅದು ನೋಡಿ, ಆತ್ಮನ್ಯೇವಾತ್ಮನಾತುಷ್ಟ ಅಂದರೆ ತನ್ನಲ್ಲೇ ತಾನು ತುಷ್ಟವಾಗಿದ್ದಾನೆ, ಸಂತುಷ್ಟನಾಗಿದ್ದಾನೆ. ಅಂದರೆ ತನಗಿಂತ ಎರಡನೆಯ ವಸ್ತುವಾಗಲಿ, ಘಟನೆ ಆಗಲಿ, ದೇಶ, ಭಾಷಾ, ಮನುಷ್ಯರು ಯಾವುದು ಮೇಲೆ ಎಮೋಷ್ನಲ್ ಸೈಕಲಾಜಿಕಲ್ ಡಿಪೆಂಡೆನ್ಸಿ ಇರಲ್ಲ. ದ್ಯಾಟ್ಸ್ ಅ ಗ್ರೇಟ್ ಥಿಂಗ್. ಇವ ನೋಡಿ, ಸೈಕಲಾಜಿಕಲ್ ಡಿಪೆಂಡೆನ್ಸಿ, ಮಾನಸಿಕ ಪರಾಧೀನತ, ಮನಸ್ಸು ಅದರಲ್ಲಿ ಸೆಕ್ಯೂರಿಟಿ ಜನರು ಇಟ್ಕೊಳ್ತಾರೆ. ನೋಡಿ, ಪ್ರಾಪರ್ಟಿ ಮೇಲೆ ಸೆಕ್ಯೂರಿಟಿ ಇಟ್ಕೊಳ್ತಾರೆ, ತನ್ನ ನೆಂಟರು ಬಂಧುಗಳ ಮೇಲೆ, ಕೆಲವರು ಬಂಧುಗಳ ಮೇಲೆ, ತನ್ನ ಮಗಳೋ ಮಗನೋ ಯಾರೋ ಮೇಲೆ ಎಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಳ್ತಾರೆ ಅಂದರೆ ಅವರು ದೂರವಾಗಿ ಬಿಟ್ಟರೆ ಶಟರ್ ಆಗಿಬಿಡ್ತಾರೆ. ಈಗ ತಡ್ಕೊಳ್ಳೋಕ್ಕಾಗಲ್ಲ, ಅವ್ರು ರಿಕವರೇ ಆಗಲ್ಲ. ದಟ್ ಮೀನ್ಸ್ ದೇ ಆರ್ ಸೋ ಇಂಟಿಮೇಟ್ಲಿ ಎಮೋಷ್ನಲಿ ಅಟ್ಯಾಚ್ಡ್. ಸಿ, ಎ ಲವ್ ಈಸ್ ಎ ಬ್ಯೂಟಿಫುಲ್ ಥಿಂಗ್, ವೆರಿ ಟೆಂಡರ್ ಲವ್, ನೈಸ್ ಲವ್, ಎ ಸೆಲ್ಫ್ಲೆಸ್ ಲವ್. ಬಟ್ ಅಟ್ಯಾಚ್ಮೆಂಟ್ ಈಸ್ ಡಿಫರೆಂಟ್. ಈ ಎರಡಕ್ಕೆ ವ್ಯತ್ಯಾಸ ಇರುತ್ತೆ. ಅಟ್ಯಾಚ್ಮೆಂಟ್ನಲ್ಲಿ ಒಂದು ಮಾನಸಿಕ ಪರಾಧೀನತೆ ಇದೆ, ಎಮೋಷ್ನಲ್ ಡಿಪೆಂಡೆನ್ಸಿ ಇದೆ. ಬಟ್ ಪ್ರೇಮ ಎಂಬುದು ಡಿಪೆಂಡೆನ್ಸಿ ಇರಲ್ಲ. ಇಟ್ ವಿಲ್ ಬಿ ವೆರಿ ನೈಸ್ ಫೀಲಿಂಗ್, ಯು ಮೆಲ್ಟ್ ಅವೇ ಇನ್ ಇಟ್. ಯುವರ್ ಈಗೋ ಮೆಲ್ಟ್ಸ್ ಅವೇ, ತನ್ನ ಅಭಿಮಾನ ಅಹಂಕಾರಗಳು ಕರಗಿ ಹೋಗುತ್ತವೆ. ಆ ಮನುಷ್ಯನ ಮೇಲೆ ಪ್ರೇಮ ಇದ್ದರೆ, ಅವರ ಸ್ಮರಣ, ಅವರನ್ನು ನೋಡಿದ್ದರೆಂದರೆ ನಮ್ಮ ಹಾರ್ಟ್ ಬಿಕಮ್ಸ್ ರಿಯಲ್ಲಿ ಮೆಲ್ಟೆಡ್. ಬಟ್ ಯು ಡೋಂಟ್ ಟ್ರೈ ಟು ಕಂಟ್ರೋಲ್ ಎ ಪರ್ಸನ್, ಡೋಂಟ್ ಟ್ರೈ ಟು ಬಿಕಮ್ ಎಮೋಷ್ನಲಿ ಡಿಪೆಂಡೆಂಟ್. ಅಂದರೆ ಮನುಷ್ಯರು ಸೆಕ್ಯೂರಿಟಿ ಇಟ್ಕೊಳ್ತಾರೆ ನೋಡಿ, ಸೈಕಲಾಜಿಕಲ್ ಸೆಕ್ಯೂರಿಟಿ ಅಂದರೆ ಅವರ ಮೇಲೆ ಡಿಪೆಂಡ್ ಆಗುವುದರಿಂದ ಆ ವ್ಯಕ್ತಿ ದೂರವಾಗಿದ್ದರೆ, ಪ್ರಾಣ ಬಿಟ್ಟರೆ ಮನುಷ್ಯನು ಏನಾಗ್ತಾನೆ, ಹೀಗೆ ವಿಚಲಿತವಾದರೆ ಈಗ ನಾರ್ಮಲ್ ಪರ್ಸನ್ ಅಲ್ಲ, ಏನೇನೋ ಆಗಿಬಿಡ್ತಾನೆ. ಅಂದರೆ ದಟ್ ಈಸ್ ಎ ಎಮೋಷ್ನಲ್ ಡಿಪೆಂಡೆನ್ಸಿ, ಸೆಕ್ಯೂರಿಟಿ. ವಸ್ತುಗಳ ಮೇಲೆ, ಪದಾರ್ಥಗಳ ಮೇಲೆ, ಘಟನೆಗಳ ಮೇಲೆ, ಮನುಷ್ಯರ ಮೇಲೆ, ದೇಶ, ಭಾಷಾ ಮುಂತಾದ ಮೇಲೆ ಯಾವುದ ಮೇಲೇನೂ ಎಮೋಷ್ನಲ್ ಸೆಕ್ಯೂರಿಟಿ ಇಡಬಾರದು. ಆ ಎಮೋಷ್ನಲ್ ಸೆಕ್ಯೂರಿಟಿ ಭಗವಂತನ ಮೇಲೆ, ಸರ್ವವ್ಯಾಪಕ, ಸರ್ವಾತ್ಮ, ಎಲ್ಲರಲ್ಲಿರುವಂಥ ಸಾಕ್ಷಿರೂಪ ಪರಮಾತ್ಮನ ಮೇಲೇ ಇರಬೇಕು. ಪರಮಾತ್ಮನ ಮೇಲೇ ಇಟ್ಟುಕೊಂಡರೆ ಹೊರಗಿನ ವಸ್ತುಗಳೆಲ್ಲ ಹಗುರವಾಗಿ ಬಿಡ್ತವೆ, ಯಾವುದು ನಮ್ಮನ್ನು ವಿಚಲಿತಗೊಳಿಸಲ್ಲ. ದಟ್ ಈಸ್ ಎ ಗ್ರೇಟ್ ಡಿಸ್ಕವರಿ.
ಈಸ್ ಎ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ನಮ್ಮ ನಿಗೂಢವಾದ ಅನುಭವವನ್ನೇ ಬದಲಾಯಿಸಿಬಿಡುತ್ತದೆ. ನಾವು ವಸ್ತುಗಳು ವ್ಯಕ್ತಿಗಳಿಂದ ಬಿಟ್ಟು ಪರಮಾತ್ಮನ ಮೇಲೆ ನಿಂತಿದ್ದರೆ, ಪರಮಾತ್ಮ ನಿಶ್ಚಲ, ಕೂಟಸ್ಥ, ಸರ್ವವ್ಯಾಪಕ. ಪರಮಾತ್ಮ ನಿಶ್ಚಲ, ನಿರ್ವಿಕಾರ. ಈಗ ಯಾವ ಪರಿಸ್ಥಿತಿಯಲ್ಲಿಯೂ ಅವನು ಹಾಗೇ ಇರುತ್ತಾನೆ, ಬದಲಾವಣೆ ಆಗಲ್ಲ. ಮಿಕ್ಕ ವಸ್ತುಗಳು, ವ್ಯಕ್ತಿಯರು, ಪರಿಸ್ಥಿತಿಗಳು ಸ್ಥಿರವಾಗಿ ಇರುತ್ತವೆ ಎಂದು ಹೇಳೋಕ್ಕಾಗಲ್ಲ, ಬದಲಾಯಿಸ್ತಾನೆ ಇರುತ್ತವೆ. ಯಾವುದು ಬದಲಾಯಿಸಿದ್ದರೆ ನಾವು ಅವರನ್ನೇ ನಂಬಿಕೊಂಡು ಇಟ್ಕೊಂಡ್ರೆ, ಅಂದರೆ ನಮ್ಮ ಎಮೋಷ್ನಲ್ ಡಿಪೆಂಡೆನ್ಸಿ ಆದರೆ, ಅವರು ಬದಲಾಯಿಸಿಬಿಟ್ರೆ ನಾವು ವಿಚಲಿತವಾಗಿ ಬಿಡ್ತೀವಿ. ವಿಚಲಿತವಾದರೆ ಈಗ ಮತ್ತೆ ನಾರ್ಮಲ್ ಆಗಲ್ಲ, ಅಯ್ಯೋ ತುಂಬ ಟೈಮ್ ತಗೊಳ್ತದೆ. ಸಮ್ ಪೀಪಲ್ ಟೇಕ್ ಇಯರ್ಸ್, ಸಮ್ ಪೀಪಲ್ ಡಿಪ್ರೆಷನ್ಗೆ ಹೋಗಿಬಿಡ್ತಾರೆ, ಸಮ್ ಪೀಪಲ್ ಟೇಕ್ ಇಯರ್ಸ್ ಮತ್ತೆ ಅದನ್ನು ರಿಕವರ್ ಆಗಬೇಕಂದ್ರೆ. ಅಂದರೆ ಅಂಥದ್ದು ಆಗುತ್ತದೆ. ಬಟ್ ಹೆಲ್ದಿ ಲವ್ನಲ್ಲಿ, ನಿಜವಾದ ನಿಸ್ವಾರ್ಥ ಪ್ರೇಮನಲ್ಲಿ ಹಾಗಿರಲ್ಲ. ಆದ್ದರಿಂದ ಭಗವಂತನ ಮೇಲೆ ಇರುವಂಥ ಪ್ರೇಮನೇ ಒಂದು ಕ್ವಾಲಿಟೇಟಿವ್, ಉತ್ತಮ ಕ್ವಾಲಿಟಿಯಾದ ಪ್ರೇಮ ಇರುತ್ತದೆ ಭಗವಂತನಲ್ಲಿ. ಅಂದರೆ ನಿಮ್ಮನ್ನು ಡಿಪ್ರೆಷನ್ ಮಾಡುವುದು ನಮ್ಮನ್ನು ವೀಕ್ ಮಾಡಲ್ಲ. ಡಿಪ್ರೆಷನ್ ಆಗುತ್ತಾ ಇದೆ ಅಂದರೆ ಅದು ಮಾನಸಿಕವಾಗಿ ಎಮೋಷ್ನಲ್ ಡಿಪೆಂಡೆನ್ಸಿ, ಮಾನಸಿಕ ಪರಾಧೀನತೆ ಆಯಿತು. ಅದರಿಂದ ಅದೊಂದು ವೀಕ್ನೆಸ್ಸೇ. ಅವರು ದೂರವಾಗಿದ್ದರೆ, ಅವರೆಲ್ಲದಿದ್ದರೆ ನಾವು ತಡ್ಕೊಳ್ಳೋಕ್ಕಾಗಲ್ಲ, ಅದೊಂದು ವೀಕ್ನೆಸ್ ಆಗ್ತದೆ. ಭಗವಂತನ ಭಕ್ತಿ ನಮ್ಮನ್ನು ವೀಕ್ ಮಾಡಲ್ಲ, ನಮ್ಮನ್ನು ಒಳಗೆ ಏನೋ ಅನಿರ್ವಚನೀಯ, ಬಾಯಿದಿಂದ ಹೇಳಕ್ಕಾಗದಿಂಥ ಒಂದು ಶಕ್ತಿ ಬರುತ್ತದೆ, ಸಹಜವಾದ ಶಕ್ತಿ, ಒಂದು ನ್ಯಾಚುರಲ್ ಸ್ಟ್ರೆಂತ್, ಸ್ಪಾಂಟೇನಿಯಸ್ ಸ್ಟ್ರೆಂತ್ ಇರುತ್ತದೆ. ಅದು ನಮ್ಮನ್ನು ವೀಕ್ ಮಾಡಲ್ಲ. ಇನ್ಫ್ಯಾಕ್ಟ್ ಇಟ್ ಮೇಕ್ಸ್ ಯು ಸ್ಟ್ರಾಂಗರ್. ಏಕೆಂದರೆ ಅದು ನಿಸ್ವಾರ್ಥವಾದ ಪ್ರೇಮ. ಅದರಲ್ಲಿ ನಾನು ನನ್ನದು ಎಂದು ಅಭಿಮಾನವನ್ನು ಕರಗಿಸುವಂಥ ಟೆಂಡರ್ ಲವ್, ಅದು ಸುಕುಮಾರವಾದ ಪ್ರೇಮ, ನಿಸ್ವಾರ್ಥವಾದ ಪ್ರೇಮ. ಆದ್ದರಿಂದ ಲೌಕಿಕರು, ವಸ್ತುಗಳು, ಪರಿಸ್ಥಿತಿಗಳು ಯಾವ ಮೇಲೂ ಎಮೋಷ್ನಲಿ ಡಿಪೆಂಡೆಂಟ್ ಆಗಲ್ಲ. ಹಿ ಸೀಸ್, ಹಿ ಕ್ಯಾನ್ ಅಪ್ರಿಷಿಯೇಟ್ ಅದರ್ಸ್ ಲವ್, ಅದರ್ಸ್ ಡಿಪೆಂಡೆನ್ಸ್, ಈವನ್ ಕಾಮನ್ ಮ್ಯಾನಿನ ಎಮೋಷ್ನಲ್ ಅಟ್ಯಾಚ್ಮೆಂಟ್ಗಳು, ಪ್ರೇಮಗಳು ಎಲ್ಲ ಹಿ ಕ್ಯಾನ್ ಅಪ್ರಿಷಿಯೇಟ್. ಸಿ, ದಟ್ಸ್ ಅ ವೆರಿ ಬ್ಯೂಟಿ ಆಫ್ ಎ ಜ್ಞಾನಿ ಈಸ್, ಇನ್ನೊಬ್ಬರಿಗೆ ತನ್ನ ತಾಯಿ ಮೇಲೆ, ಮಗು ಮೇಲೆ, ಮಕ್ಕಳ ಮೇಲೆ, ಪತಿ ಮೇಲೆ, ಪತ್ನಿ ಮೇಲೆ, ಫ್ರೆಂಡ್ ಮೇಲೆ, ಸ್ನೇಹಿತರ ಮೇಲೆ, ಯಾರ ಮೇಲೆ ಎಷ್ಟು ಯಾವ ಬಗೆಯಾದ ಅಟ್ಯಾಚ್ಮೆಂಟ್ ಇದ್ದರೂ ಹಿ ಕ್ಯಾನ್ ಫೀಲ್ ದೆಮ್, ಹಿ ಕ್ಯಾನ್ ಶೇರ್ ದೇರ್ ಫೀಲಿಂಗ್ಸ್, ಬಟ್ ಹಿ ಸೀಸ್ ದೆಮ್ ಆಸ್ ಅ ರಿಫ್ಲೆಕ್ಷನ್ ಆಫ್ ಹಿಸ್ ಇನ್ನರ್ ಆತ್ಮಜ್ಞಾನ. ತನ್ನ ಆತ್ಮಾನುಭವದಲ್ಲಿರುವಂಥ ಆನಂದ, ಆ ನಿಸ್ವಾರ್ಥ ಪ್ರೇಮ, ನಿಸ್ವಾರ್ಥ ಆನಂದ ಇದೆ ನೋಡಿ, ಸೆಲ್ಫ್ಲೆಸ್ ಆನಂದ. ಅದು ಈ ಮಿಕ್ಕ ಜನರು ಒಂದು ಪ್ರೇಮದಿಂದ ಇದ್ದರೆ ಅವರ ಪ್ರೇಮದಲ್ಲಿ ತನ್ನ ಪ್ರೇಮದ ಪ್ರತಿಬಿಂಬವನ್ನೇ ನೋಡ್ತಾನೆ. ನೀವು ಕನ್ನಡಿಯಲ್ಲಿ ನೋಡಿದ್ದರೆ ನಿನ್ನ ಮುಖದ ಪ್ರತಿಬಿಂಬವೇ ನಿಮಗೆ ಕನ್ನಡಿಯಲ್ಲಿ ಕಂಡು ಬರುತ್ತದೆ ಅಲ್ಲವೇ? ಹಾಗೆ ಯಾರು ತನ್ನ ಮೇಲೆ ಪ್ರೇಮ ತೋರಿಸಿದ್ದರು, ಸ್ನೇಹದಿಂದ ಇದ್ದರು, ಹಿ ಕ್ಯಾನ್ ಅಪ್ರಿಷಿಯೇಟ್ ಇಟ್ ಬಟ್ ನೆವರ್ ಬಿಕಮ್ಸ್ ಅಟ್ಯಾಚ್ಡ್ ಟು ದೆಮ್. ಹಿ ಕ್ಯಾನ್ ಶೇರ್, ಹಿ ಕ್ಯಾನ್ ಫೀಲ್ ಎವ್ರಿಬಡಿ ಈಸ್ ಫೀಲಿಂಗ್ ಫಾರ್ ಹಿಮ್. ತನ್ನ ಮೇಲೆ ಇರುವಂಥ ಪ್ರೇಮ, ದಯ ಎಲ್ಲ ಹಿ ಫೀಲ್ಸ್ ಇಟ್. ಬಟ್ ಯಾವ ಪ್ರೇಮ, ದಯ ಅವರನ್ನು ಸಿಕ್ಕಿಸಲ್ಲ, ಹಿಡಿಯಲ್ಲ. ಏಕೆ? ಆಲ್ ದ ಲೌಕಿಕ ಸಂಬಂಧಗಳಲ್ಲಿ, ಮನುಷ್ಯ ಸಂಬಂಧಗಳಲ್ಲಿರುವಂಥ ಪ್ರೇಮವನ್ನು ಅವರು ತನ್ನ ಆತ್ಮಾನುಭವವಾಗೇ ನೋಡ್ತಾನೆ, ಆತ್ಮಾನುಭವದ ಪ್ರತಿಬಿಂಬಗಳಾಗೆ ನೋಡ್ತಾನೆ. ಅಂದರೆ ನಾವು ಒಂದು ಬಗೆಯಾದ ಕನ್ನಡಿಗಳಿದ್ದರೆ ಯಾವ ಕನ್ನಡಿಯಲ್ಲಿ ನೋಡಿದ್ದರೂ ನಿಮ್ಮ ಮುಖ ಪ್ರತಿಬಿಂಬವೇ ನೋಡ್ತೀವೇ ಹೊರತು, ಯಾವುದೇ ಒಂದು ಪ್ರತಿಬಿಂಬ ಚೆನ್ನಾಗಿದ್ದರೆ ಅಮ್ಮ ಇದು ನನಗೆ ಇಷ್ಟವಾಯಿತು, ಈಗ ನಾನು ಇಲ್ಲೇ ಇರ್ತೀನಿ ಎಂದು ಯಾರಾದರೂ ಹಿಡ್ಕೊಳ್ತಾರೆ? ಸುಮ್ಮನೆ ಉದಾಹರಣೆ ಹೇಳ್ತಾ ಇದ್ದೀನಿ. ಅಟ್ಯಾಚ್ಮೆಂಟ್ ಅಂದರೆ ಹೇಗಿರುತ್ತದೆ ಎಂಬುದು. ಒಂದು ಕನ್ನಡಿ ಇರುತ್ತದೆ, 4-6 ಕನ್ನಡಿಗಳು. ನೀವೇ ಆ ಕನ್ನಡಿ ಎದುರಾಗಿ ನಿಂತಿದ್ದೀರಿ. ಒಂದು ಕನ್ನಡಿಯಲ್ಲಿ ನಿನ್ನದೇ ಮುಖ ತುಂಬ ಚೆನ್ನಾಗಿ ಕಂಡು ಬಂತು, ಬಾ ಎಷ್ಟು ಚೆನ್ನಾಗಿದೆ, ಈ ಪೋಸ್ಚರು, ಈ ಭಂಗಿ, ಈ ತರಹ ತುಂಬ ಚೆನ್ನಾಗಿದೆ. ಅದು ನೋಡ್ತೀರಿ, ಈಗ ಅಲ್ಲೇ ಹಿಡ್ಕೊಂಡು ಬಿಡ್ತೀರಾ ಏನು? ಸುಮ್ಮನೆ ನೋಡ್ತೀರಿ, ದೇ ಆರ್ ಆಲ್ ಫಾಲ್ಸ್ ಪಿಕ್ಚರ್ಸ್. ಸುಮ್ಮನೆ ಅದೇನೂ ಇಲ್ಲ, ಯಾರೂ ಇಲ್ಲ ಅಲ್ಲಿ, ಸುಮ್ಮನೆ ಅಪಿಯರೆನ್ಸಸ್, ತೋರಿಕೆಗಳೇ. ಸುಮ್ಮನೆ ನೋಡ್ತೀರಿ ಬಿಡ್ತೀರಿ, ಯಾವುದನ್ನು ಹಿಡ್ಕೊಂಡಲ್ಲ. ನಮ್ಮ ಫೋಟೋಗಳು ಎಷ್ಟೋ ಇರ್ತವೆ, ಫೋಟೋ ನೋಡ್ತೀವಿ, ಅಮ್ಮ ಈ ಫೋಟೋ ತುಂಬ ಚೆನ್ನಾಗಿದೆ ಎಂದು ಹಿಡ್ಕೊಂಡು ಬಿಡ್ತೀವ, ಅಮ್ಮ ಇದೇ ನೋಡ್ತೀವಿ, ಅದೇ ಅವೇನು ನಾವು ಮತ್ತೆ ಯೋಚನೆ ಮಾಡಲ್ಲ, ಸುಮ್ಮನೆ ನೋಡ್ತೀವಿ, ಪಕ್ಕಕ್ಕೆ ಇಡ್ತೀವಿ. ನಮ್ಮ ಫೋಟೋಗಳು ನಾವು ನೋಡೋದೇ ಅಲ್ಲ, ಯೋಚನೆ ಮಾಡಲ್ಲ, ಮಾಡ್ತೀವ, ಅಷ್ಟು ಅಟ್ಯಾಚ್ ಆಗ್ತೀವಿ, ಅಮ್ಮ ಈ ಫೋಟೋ ಚೆನ್ನಾಗಿದೆ ಅಂತ. ಹಾಗೆ ನಮ್ಮ ಪ್ರತಿಬಿಂಬಗಳು, ನಮ್ಮ ಫೋಟೋಗಳನ್ನು ಸುಮ್ಮನೆ ಹೀಗೆ ನೋಡ್ತೀವಿ, ಬಿಡ್ತೀವಿ. ಹಾಗೆ ಇನ್ನೊಬ್ಬರು ನಮ್ಮ ಮೇಲೆ ಪ್ರೇಮ, ಪ್ರೀತಿ, ದಯೆ, ಅಡ್ಮಿರೇಷನ್, ಆದರ ತೋರಿಸಿದ್ದರೆ ಯು ಕ್ಯಾನ್ ರಿಸೀವ್ ಇಟ್ ವಿತ್ ಹೋಲ್ ಹಾರ್ಟೆಡ್ಲಿ, ವಿತೌಟ್ ಎನಿ ಎಲೇಷನ್ ಇಲ್ಲ. ಅಂದ್ರೇನು, ಹಿಗ್ಗುವುದೂ ಇಲ್ಲ, ಕುಗ್ಗುವುದೂ ಇಲ್ಲ.
ರಿಜಾಯ್ಸಿಂಗ್ ಇಲ್ಲ, ಏನೋ ಒಂದು ಡಿಪ್ರೆಷನೂ ಇಲ್ಲ. ಅಂದರೆ ಇನ್ನೊಬ್ಬರ ಫೀಲಿಂಗ್ಸು, ಪ್ರೇಮ, ಆದರ ತೋರಿಸಿದ್ದನ್ನು ಸ್ಪಾಂಟೇನಿಯಸ್ಲಿ ಹಿ ಕ್ಯಾನ್ ಫೀಲ್ ದೆಮ್, ಹಿ ಕ್ಯಾನ್ ಸಿ ದೆಮ್ ಲೈಕ್ ಎ ರಿಫ್ಲೆಕ್ಷನ್. ಮತ್ತು ಆ ಪರ್ಸನ್, ಆ ಘಟನೆ ಮುಗಿದು ಹೋದರೆ ನ್ಯಾಚುರಲಿ ಮತ್ತೆ ಇದ್ದು ಬಿಡ್ತಾರೆ. ಹಿ ರಿಮೈನ್ಸ್ ನ್ಯಾಚುರಲ್ ಆ್ಯಸ್ ಈಸ್. ಏಕೆಂದರೆ ಜ್ಞಾನಿಗಳು ಇನ್ನೊಬ್ಬರ ಮೇಲೆ ಅಟ್ಯಾಚ್ಮೆಂಟ್ ಇಲ್ಲ, ಪ್ರೇಮ ಇಲ್ಲ ಅಂದರೆ ಜನರು ಏನು ತಿಳ್ಕೊಳ್ತಾರೆ? ಫೀಲಿಂಗೇ ಇಲ್ಲದೆ ಕಲ್ಲು ಹಾಗಿರುತ್ತಾರೆ ಅಂದ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಏಕೆ ಕೊಡಬೇಕಾಯ್ತಂದರೆ ಇದು ಕೆಲವು ಸೂಕ್ಷ್ಮ ವಿಷಯಗಳು. ಪೀಪಲ್ ಎಷ್ಟು ಹೇಳಿದರೂ ತಪ್ಪೇ ಅರ್ಥ ಮಾಡ್ಕೊಂಡು ಬಿಡ್ತಾರೆ. ತತ್ವಜ್ಞಾನಿ, ಬ್ರಹ್ಮಜ್ಞಾನಿಯ ಅದೇ ಹೆಸರು ರಿಪೀಟ್ ಮಾಡ್ತಾ ಇದ್ದೀನಿ. ಆ ಅನುಭವದಲ್ಲಿ ಎಲ್ಲರ ಪ್ರೇಮದಿಂದ, ಜನರ ಪ್ರೇಮ, ಸಮಾಜದ ಪ್ರೇಮ, ನೆಂಟರು ಬಂಧುಗಳ ಪ್ರೇಮದಿಂದ ಅವರು ತೋರಿಸಿರುವ ಪ್ರೇಮ, ದಯೆ, ಎಮೋಷನ್ಸು, ಇವುಗಳಿಂದ ಪಡೆಯತಕ್ಕದ್ದೆಲ್ಲ ತನ್ನ ಅನುಭವದಲ್ಲೇ ಅಡಕವಾಗೇ ಇರುತ್ತದೆ. ನಮಗೆ ಲೌಕಿಕರಿಗೇನಿರುತ್ತದೆ? ಯಾರೋ ಒಬ್ಬರು ಪ್ರೀತಿ ತೋರಿಸಿದ್ದರೆ ಅವರ ಮೇಲೆ ನಮಗೆ ಸಾಫ್ಟ್ ಕಾರ್ನರ್ ಬಂದು ಬಿಡ್ತದೆ. ಮತ್ತೆ ಅವರೇ ನೆನಪಕ್ಕೆ ಬರ್ತಾರೆ, ಮತ್ತೆ ನೋಡಬೇಕನ್ನಿಸುತ್ತದೆ, ಮತ್ತೆ ಹೋಗಬೇಕನ್ನಿಸುತ್ತದೆ, ಅಲ್ಲೇ ಇರಬೇಕನ್ನಿಸುತ್ತದೆ. ಈಗ ಅವರನ್ನು ಮರೆಯೋಕ್ಕಾಗಲ್ಲ. ದೂರ ಹೋಗಿಬಿಟ್ರೆ ಅಯ್ಯೋ ಮಿಸ್ ಆಯಿತು ಅನಿಸುತ್ತದೆ. ಅಂದ್ರೇನು? ನಮಗೆ ಒಬ್ಬ ವ್ಯಕ್ತಿ ಸಂಬಂಧದಿಂದ ಹುಟ್ಟಿರುವ ಪ್ರೇಮ, ಅವರು ನಮ್ಮನ್ನು ಎಷ್ಟೋ ಪ್ರೀತಿಯಿಂದ ಮಾತಾಡಿಸ್ತಾರೆ, ನಮಗೇನೋ ಕಾನುಕೆ ಕೊಡ್ತಾರೆ, ನಮ್ಮ ಮೇಲೆ ತೋರಿಸಿದ್ದರೆ ಅವರ ರಿಲೇಷನ್ ಸಂಬಂಧದಲ್ಲಿ ನಮ್ಮ ಹೃದಯದಲ್ಲಿ ಒಂದು ಬಗೆಯಾಗಿ ಹುಟ್ಟಿರುವ ಪ್ರೇಮ, ನಮ್ಮ ವೀಕ್ನೆಸ್ಸು, ಆ ಜ್ಞಾನಿಯಲ್ಲಿರುವ ವ್ಯತ್ಯಾಸವನ್ನು ನಾನು ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಈ ವ್ಯಕ್ತಿ ಸಂಬಂಧದಿಂದ ನಮ್ಮಲ್ಲಿ ಹುಟ್ಟಿರುವ ಏನೋ ಒಂದು ಹೃದಯದ ಆನಂದ ಭಾವ ಈ ವ್ಯಕ್ತಿ ಮೂಲಕವೇ ಬಂತು, ಈ ವ್ಯಕ್ತಿ ಹೋದರೆ ಅದು ಹೋಗುತ್ತದೆ ಅನಿಸುತ್ತದೆ. ಅಂದರೆ ನಮ್ಮಲ್ಲಿ ಜನರೇಟ್ ಆಗಿರುವ ಆ ಪ್ರೇಮ, ಆ ಹೃದಯದ ಭಾವ ಈ ವ್ಯಕ್ತಿಯಿಂದಲೇ ಬಂತು ಎಂದು ತಿಳ್ಕೊಳ್ಳುವುದರಿಂದ ಈ ವ್ಯಕ್ತಿ ಮೇಲೇ ನಾವು ಪರಾಧೀನರಾಗಿ ಬಿಡ್ತೀವಿ, ಡಿಪೆಂಡ್ ಆಗಿಬಿಡ್ತೀವಿ. ಈಗ ಆ ವ್ಯಕ್ತಿ ಹೋದರೆ ಈಗ ಮತ್ತೆ ಆ ಫೀಲಿಂಗ್ ಬರಲ್ಲ. ಈಗ ಅವರೇ ಬೇಕು ಅನಿಸುತ್ತದೆ, ಅವರೇ ಬೇಕು, ನನಗೆ ಆ ಫೀಲಿಂಗ್ ಬರುತ್ತದೆ. ಅವರು ಹೋದರೆ ಈಗ ಆ ಫೀಲಿಂಗೇ ಬರಲ್ಲ. ಇದು ನಮ್ಮ ಮೇಲೆ ಡಿಪೆಂಡೆನ್ಸ್. ಜ್ಞಾನಿಗೆ ಹೇಗೇನಿರ್ತದೆ ಅಂದರೆ, ಒಬ್ಬ ವ್ಯಕ್ತಿ ಪ್ರೇಮ ತೋರಿಸಿದ್ದರೆ ಆ ಪ್ರೇಮಕ್ಕೆ ಅವರು ಮಾತಾಡಿರುವ ಮಾತುಗಳು, ಅವರ ಬಿಹೇವಿಯರು, ಅವರ ಎಕ್ಸ್ಪ್ರೆಷನ್ನಿಂದ ನಮ್ಮ ಹೃದಯದಲ್ಲಿ ಆ ಅನುಭವ ಬರುತ್ತದೆ. ಬಟ್ ಹಿ ನೋಸ್ ಈ ಪ್ರೇಮದ ಅನುಭವ, ಈ ದಯೆ ಅನುಭವ, ಈ ಸಾಫ್ಟ್ನೆಸ್, ಈ ಟೆಂಡರ್ನೆಸ್, ಈ ಕೋಮಲವಾದ ಅನುಭವ ಈ ವ್ಯಕ್ತಿ ಸುಮ್ಮನೆ ನಿಮಿತ್ತ, ಅವರಿಂದ ಬಂದಿದ್ದಲ್ಲ, ಇದು ಆತ್ಮಸ್ವರೂಪ. ಹೇಗೆಂದರೆ ನಾವು ಆತ್ಮಸ್ವರೂಪನೇ ಹೊರತು ಅವರಿಂದ ಬಂದಿದ್ದಲ್ಲ. ಆ ವ್ಯಕ್ತಿ ಹೋದ ನಂತರನೂ ದಿಸ್ ರಿಮೈನ್ಸ್. ಬಿಕಾಸ್ ದಟ್ ಈಸ್ ಎ ಸ್ಪಾಂಟೇನಿಯಸ್ ಆತ್ಮಸ್ವರೂಪ. ಒಬ್ಬ ವ್ಯಕ್ತಿಯಿಂದ ಬಂದಿದ್ದಲ್ಲ, ಒಬ್ಬ ವ್ಯಕ್ತಿ ಹೋದರೆ ಹೋಗಿದ್ದಲ್ಲ. ಆ ವ್ಯಕ್ತಿ ಸುಮ್ಮನೆ ನಮ್ಮನ್ನು ರೆಫ್ಲೆಕ್ಟ್ ಮಾಡ್ತಾ ಇದ್ದಾನೆ. ಉದಾಹರಣೆ ಇನ್ನೂ ಹೇಳ್ತೀನಿ, ನಿಮಗೆ ಅರ್ಥವಾಗ್ತದೆ. ಹೇಳಿದ್ದನ್ನೇ ಹಿಂದೆ ಹೇಳಿದೆ, ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಪ್ರತಿಬಿಂಬ ನೋಡಿದ್ದರೆ, ನೀವೊಂದು ಕನ್ನಡಿ ನೋಡ್ತೀರಿ. ನಿಮ್ಮ ಮುಖದ ಪ್ರತಿಬಿಂಬ ನೋಡಿದ್ದರೆ ಆ ಕನ್ನಡಿ ನಿಮ್ಮಲ್ಲಿ ಇಲ್ಲದ್ದನ್ನು ತಂದುಕೊಟ್ಟು ನಿಮಗೆ ತೋರಿಸಿತು ಅನಿಸುತ್ತದೆ. ನಾವು ಇದ್ದದ್ದನ್ನೇ ತೋರಿಸ್ತಾ ಇದೆ. ಕನ್ನಡಿ ನಮಗೆ ಎಕ್ಸ್ಟ್ರಾ ಏನು ಕೊಡ್ತದೆ? ನಮ್ಮಲ್ಲಿ ಇಲ್ಲದ್ದನ್ನು ಅಧಿಕವಾಗಿ ಏನು ಕೊಡ್ತದೆ? ಅದೇನು ಕೊಡಲ್ಲ, ನಾವು ಮೊದಲೇ ಇದ್ದೀವಿ. ಆ ಕನ್ನಡಿಯಿಂದ ಏನಾಗ್ತದೆ? ಹೌದು, ಇದು ನಾನು ಇರೋದೇ ಹೀಗೆ, ನಾನು ಹೀಗೆ ಇದ್ದೇನೆ ಹೊರತು ನನ್ನಲ್ಲಿ ಇಲ್ಲದ್ದನ್ನು ಎಕ್ಸ್ಟ್ರಾ ಸೌಂದರ್ಯವನ್ನು ತಂದು ತೋರಿಸ್ತದೆ. ಹಾಗೆ ಅನಿಸಿದ್ದರೆ ಮತ್ತೆ ನನಗೆ ಆ ಕನ್ನಡಿ ಬೇಕು ಅನಿಸುತ್ತದೆ. ಆ ಕನ್ನಡಿ ಇಲ್ಲದಿದ್ದರೆ ನನ್ನ ಸೌಂದರ್ಯವೇ ಇಲ್ಲ. ಕನ್ನಡಿ ನೋಡಿಕೊಂಡರೆ ನನಗೆ ಸೌಂದರ್ಯ, ಕನ್ನಡಿ ಇಲ್ಲದಿದ್ದರೆ ನನ್ನ ಸೌಂದರ್ಯವಿಲ್ಲ. ಅಂದರೆ ಇಫ್ ನನ್ನ ಸೌಂದರ್ಯ ಈಸ್ ಡ್ಯೂ ಟು ಮಿರರ್ ಅಲೋನ್, ಕನ್ನಡಿಯಿಂದಲೇ ನನ್ನ ಸೌಂದರ್ಯ ಅನಿಸಿದ್ದರೆ, ನನ್ನ ಸೌಂದರ್ಯಕ್ಕೆ ಕನ್ನಡೇ ಕಾರಣ ಅನಿಸಿದ್ದರೆ ಕನ್ನಡಿ ಮೇಲೆ ಪರಾಧೀನತೆ ಆಗುತ್ತದೆ, ಡಿಪೆಂಡೆನ್ಸಿ ಆಗುತ್ತದೆ ಅಲ್ಲವೇ? ಆ ಡಿಪೆಂಡೆನ್ಸಿ ಇರಲ್ಲ. ನಾವು ಕನ್ನಡಿಯಲ್ಲಿ ನೋಡಿದರೆ ಏನಿಸ್ತದೆ? ಸುಮ್ಮನೆ ನೋಡ್ತೀವಿ, ಹೋಗ್ತೀವಿ. ಇದೆಲ್ಲ ಫಾಲ್ಸ್ ಪಿಕ್ಚರ್ ಅಷ್ಟೇ, ಗೊತ್ತು. ಹಿ ಕ್ಯಾನ್ ಅಪ್ರಿಷಿಯೇಟ್ ಬಟ್ ವೋಂಟ್ ಬಿಕಮ್ ಡಿಪೆಂಡೆಂಟ್. ದಿಸ್ ಈಸ್ ಅ ಸಟಲ್ ಡಿಫರೆನ್ಸ್. ಅದು ನೋಡಿದ್ದಾಗ ತಾನು ಹೀಗಿದ್ದಾನೆ ಎನ್ನುವುದು ಅರ್ಥವಾಗ್ತದೆ. ಹಿ ಕ್ಯಾನ್ ಫೀಲ್ ಇಟ್, ಅಪ್ರಿಷಿಯೇಟ್ ಇಟ್. ಮತ್ತೆ ಹೋದರೆ, ಕನ್ನಡಿ ಬಿಟ್ಟು ಹೋದರೆ, ಅಯ್ಯೋ ಮಿಸ್ ಆಯಿತೆ, ಎಷ್ಟು ಸೌಂದರ್ಯವಾಗಿದ್ದೆ ನಾನು, ಅಯ್ಯೋ ಆ ಕನ್ನಡೇ ಇರಬೇಕಿತ್ತೆ ಅಂತ ಹಿ ವೋಂಟ್ ಮಿಸ್ ಇಟ್. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಇಟ್. ದೇರ್ಫೋರ್ ಇನ್ನೊಬ್ಬರು ತನಗೆ ಪ್ರೀತಿಯಿಂದ ಮಾತಾಡಿಸಿದ್ದರೆ ಹಿ ಕ್ಯಾನ್ ಫೀಲ್ ಇನ್ ದಟ್ ರಿಲೇಷನ್. ಬಟ್ ಆ ವ್ಯಕ್ತಿ ಹೋದರೆ ಈ ಮಿಸ್ಸಸ್ ನಥಿಂಗ್, ಬಿಕಾಸ್ ದ ಸೇಮ್ ಫೀಲಿಂಗ್
ದ ಫುಲ್ ಫೀಲಿಂಗ್ ಆಫ್ ಫುಲ್ ಹಾರ್ಟ್, ದ ಫುಲ್ ಹಾರ್ಟ್ ಕಂಟಿನ್ಯೂಸ್ ಬಿಕಾಸ್ ಇಟ್ ಈಸ್ ಇಸ್ ನೇಚರ್. ಆತ್ಮಸ್ವರೂಪವೇ ಆ ಪರಿಪೂರ್ಣ ಹೃದಯ. ಆ ಪ್ರೇಮ, ದಯೆ, ಸಾನುಭೂತಿ, ಟೆಂಡರ್ನೆಸ್ ಅದೆಲ್ಲ ತನ್ನದೇ ಪರಿಪೂರ್ಣತೆ. ಇದಾಗುವುದರಿಂದ ಯಾವ ವ್ಯಕ್ತಿ ಬಂದರೂ, ಯಾವ ವ್ಯಕ್ತಿ ಪ್ರೀತಿಯಿಂದ ಪ್ರೇಮದಿಂದ ಮಾತಾಡಿಸಿದ್ದರೂ ಅದು ತನ್ನದೇ ಪ್ರತಿಬಿಂಬವಾಗಿ ತೋರ್ತದೆ ಹೊರತು ಆ ವ್ಯಕ್ತಿಯಿಂದಲೇ ಬಂತು, ಆ ವ್ಯಕ್ತಿ ಇಲ್ಲದಿದ್ದರೆ ನನಗೆ ಇಲ್ಲ ಎಂದು ಅನಿಸಲ್ಲ. ಇಟ್ ಈಸ್ ನಾಟ್ ಡ್ಯೂ ಟು ದ ಪರ್ಸನ್, ಅದು ಇಟ್ ಈಸ್ ಡ್ಯೂ ಟು ಮೀ. ಆತ್ಮನ್ನೇವ ಆತ್ಮನಾ ತುಷ್ಟಃ. ದ್ಯಾಟ್ ಟೆಂಡರ್ನೆಸ್, ಆ ಪ್ರೇಮ, ಆ ಆನಂದ ಎನ್ನುವುದು ನನ್ನಿಂದಲೇ ಬಂತು. ಅವರು ಸುಮ್ಮನೆ ಪ್ರತಿಬಿಂಬ ಕನ್ನಡಿಯಾಗಿ ತೋರಿಸಿದ್ದರಷ್ಟೇ. ದಿಸ್ ಸೂಕ್ಷ್ಮ ವ್ಯತ್ಯಾಸ ಇದೆ. ಗೊತ್ತಾಗಿರೋರಿಗೆ ಗೊತ್ತಾಗ್ತದೆ ವ್ಯತ್ಯಾಸ, ಕೆಲವರಿಗೆ ಗೊತ್ತಾಗಿಲ್ಲವೋ ಏನೋ ಎಂದು ಸ್ವಲ್ಪ ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ, ನಾನು ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ. ಸೊ ಇದು ಅದರಿಂದ ಆತ್ಮನ್ಯೇವಾತ್ಮನಾ ತುಷ್ಟಃ. ಸ್ಥಿತಪ್ರಜ್ಞನ ಲಕ್ಷಣ ನೋಡಿ ಎಷ್ಟು ಚೆನ್ನಾಗಿದೆ. ಆತ್ಮನ್ಯೇವಾತ್ಮನಾ ತುಷ್ಟಃ ಅಂದರೆ ಯಾವ ಸಂಬಂಧದಲ್ಲಿ ತನ್ನ ಅನುಭವಕ್ಕೆ ಪ್ರೇಮ ದಯ ಬರುತ್ತದೋ ಅದು ತನ್ನಲ್ಲಿದ್ದದ್ದೇ ತನ್ನ ಅನುಭವದಲ್ಲಿದೆ. ಇವರು ಸುಮ್ಮನೆ ಕನ್ನಡಿಯಾಗಿ ಪ್ರತಿಬಿಂಬಿಸುತ್ತಾ ಇದ್ದಾರೆ ಇಷ್ಟೇ ಅನಿಸುತ್ತದೆ ಹೊರತು ಇವರಿಂದಲೇ ನನಗೆ ಪ್ರೇಮ ಬಂತು ಅನಿಸಲ್ಲ. ಇದು ಜ್ಞಾನಿಗೆ ಅಜ್ಞಾನಿಗೆ ವ್ಯತ್ಯಾಸ. ಅಜ್ಞಾನಿಗೆ ಇವರಿಂದಲೇ ಪ್ರೇಮ ಬಂತು ಅನಿಸುತ್ತದೆ, ಜ್ಞಾನಿಗೆ ತನ್ನ ಆತ್ಮಸ್ವರೂಪ ಇವರು ಪ್ರತಿಬಿಂಬಿಸುತ್ತಾರೆ ಅಷ್ಟೇ. ಪ್ರತಿಬಿಂಬದಿಂದ ನಮಗೆ ಎಡಿಷನಲ್ ಏನು ಸಿಗಲ್ಲ, ಅತಿರಿಕ್ತ ಅಧಿಕವಾಗಿ ಏನು ಸಿಗಲ್ಲ, ಅಧಿಕವಾಗಿ ಏನು ಸಿಗಲ್ಲ. ನಮ್ಮಲ್ಲಿ ಇದ್ದನ್ನೇ ಅವರು ಸುಮ್ಮನೆ ಪ್ರತಿಬಿಂಬಿಸ್ತಿದ್ದಾರೆ. ಹಿ ಕ್ಯಾನ್ ಫೀಲ್ ಇಟ್, ಅಪ್ರಿಷಿಯೇಟ್ ಇಟ್. ಅದು ಹೋದ ನಂತರ ಇಟ್ ಡಸಂಟ್ ಮಿಸ್ ಎನಿಥಿಂಗ್ ಬಿಕಾಸ್ ದಟ್ ಇಸ್ ವಾಟ್ ಐ ಆಮ್ ಆಲ್ರೆಡಿ. ಹಾಗೆ ಅದರಿಂದ ಆತ್ಮನ್ಯೇವಾತ್ಮನಾ ತುಷ್ಟಃ ಎಷ್ಟು ಚೆನ್ನಾಗಿದೆ ನೋಡಿ. ಪ್ರಜಹಾತಿ ಯದಾಕ. ಒಂದೊಂದು ಶ್ಲೋಕ ಈ ಶಾಸ್ತ್ರೀಯಗಳು ಅದು ಅನುಭವ ದೃಷ್ಟ್ಯಾ ನೋಡಿದ್ದರೆ ಪ್ರತಿಯೊಂದು ಶ್ಲೋಕಕ್ಕೆ ತುಂಬ ನಿಗೂಢ ಅರ್ಥ ಇರುತ್ತದೆ. ದೇ ಆರ್ ನಾಟ್ ಇಂಟೆಲೆಕ್ಚುವಲ್ ಐಡಿಯಾಸ್. ಇದೆಲ್ಲ ಕಾನ್ಸೆಪ್ಟ್ಗಳಾಗಿ ಮಾಡಿದ್ದಲ್ಲ. ಈ ಒಂದೊಂದು ಶ್ಲೋಕ ಸಾಕ್ಷಾತ್ ಭಗವಂತನ ಶ್ರೀಕೃಷ್ಣನ ಬಾಯಿದಿಂದ ಬಂದಿದ್ದು ಒಂದೊಂದು ಜ್ಞಾನಿಯ ಅನುಭವವನ್ನೇ ಹೇಳುತ್ತಾ ಇದೆ. ಅದರಿಂದ ನಾವು ಮನನ ಚಿಂತನ ಧ್ಯಾನ ಮಾಡಬೇಕಂದ್ರೆ ಶಾಸ್ತ್ರ ಚಿಂತನ ಅಂದರೆ ಇಂಟೆಲೆಕ್ಚುವಲ್ ಕಾನ್ಸೆಪ್ಟಾಗಿ ನೋಡುವುದಲ್ಲ. ಈ ಒಂದೊಂದು ಶ್ಲೋಕ ಮನನ ಮಾಡ್ತಾ 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 ಇದ್ದರೆ ಆತ್ಮಸ್ವರೂಪದಲ್ಲೇ ನಿಂತು ಬಿಡ್ತೀವಿ. ಬಿಕಾಸ್ ಆ ವಾಕ್ಯವು ನಿಮ್ಮ ಸ್ವರೂಪವನ್ನೇ ತೋರಿಸ್ತಾ ಇದೆ. ನಾಮರೂಪ ದೃಷ್ಟಿ, ಲೌಕಿಕ ದೃಷ್ಟಿಯನ್ನು ಬಿಡಿಸಿ ನಿಮ್ಮ ಆತ್ಮಸ್ವರೂಪದಲ್ಲೇ ಕಡೆಗೆ ತಿರುಗಿಸ್ತಾ ಇದೆ ನಿಮ್ಮ ದೃಷ್ಟಿಯನ್ನು. ಕೊನೆಗೆ ನೀವು ಅಲ್ಲೇ ನಿಲ್ಲಬೇಕು ಎಂದು. ಆದ್ದರಿಂದ ಒಂದೊಂದು ಶ್ಲೋಕ ಈಸ್ ಲೈಕ್ ಎ ಮಿರರ್. ಶಾಸ್ತ್ರೋಪದೇಶ ಅಂದರೆ ಶಾಸ್ತ್ರದ ಒಂದೊಂದು ವಾಕ್ಯ ನಿಮ್ಮ ಬಹಿರ್ಮುಖ ಮನಸ್ಸನ್ನು ನಿಮ್ಮ ಆತ್ಮಸ್ವರೂಪ ಕಡೆಗೆ ತಿರುಗಿಸ್ತಾ ಇದೆ. ಇಟ್ ಟರ್ನ್ಸ್ ಯುವರ್ ಇನ್ವರ್ಡ್ ವಿಷನ್. ನಿಮ್ಮ ವಿಷನನ್ನು ಇನ್ವರ್ಡ್ ಮಾಡಿಬಿಟ್ರೆ ಯು ಸ್ಟಾರ್ಟ್ ಸೀಯಿಂಗ್ ದ ಸ್ವರೂಪ ವಿದಿನ್ ಯು. ಅದು ಒಂದೊಂದು ವಾಕ್ಯವನ್ನು ಹಾಗೆ ನೋಡಬೇಕು. ಇನ್ಫ್ಯಾಕ್ಟ್ ಶಾಸ್ತ್ರ ಅಧ್ಯಯನ ಹಾಗೇ ಇರಬೇಕು. ಶಾಸ್ತ್ರ ಅಧ್ಯಯನ ಶುಡ್ ನೆವರ್ ಬಿ ಡನ್ ಆಸ್ ಎನ್ ಇಂಟೆಲೆಕ್ಚುವಲ್ಲಿ. ಕಾನ್ಸೆಪ್ಟ್ಗಳು, ವ್ಯಾಕರಣ, ವರ್ಡ್ಸ್ ಅದು ಮಾಡ್ತೀವಿ, ಏಕೆಂದರೆ ಅದು ಶಾಸ್ತ್ರ ರಕ್ಷಣ, ಟು ಪ್ರೊಟೆಕ್ಟ್ ದ ಎಕ್ಸ್ಟರ್ನಲ್ ಬಾಡಿ ಆಫ್ ದ ಶಾಸ್ತ್ರ. ಶಾಸ್ತ್ರದ ಬಾಹ್ಯ ರೂಪ ವ್ಯಾಕರಣ, ಲಾಜಿಕ್ ಅದು ಸಂಪ್ರದಾಯದಲ್ಲಿದೆ. ನಾವು ಹೇಳ್ತೀವಿ, ನಮ್ಮ ಬ್ರಹ್ಮಚಾರಿಗಳು ಪರ್ಸನಲ್ಲಿ ಬಂದರೆ ಹೇಳ್ತೀವಿ ಆ ವ್ಯಾಕರಣಗಳೆಲ್ಲ. ಈ ಆನ್ಲೈನ್ ನೇರಾಗಿ ತತ್ವವೇ ಹೇಳ್ತೀವಿ. ಶಾಸ್ತ್ರವನ್ನು ಎರಡು ಬಗೆ, ಒಂದು ಪಾಂಡಿತ್ಯರು ದೃಷ್ಟ್ಯ ನೋಡುವುದು, ಒಂದು ತತ್ವಾನುಭವ ದೃಷ್ಟ್ಯ ಹೇಳುವುದು. ಪಾಂಡಿತ್ಯವೂ ಹೇಳ್ತೀವಿ, ಇದು ಎರಡೂ ಹೇಳ್ತೀವಿ. ವಿದ್ಯಾರ್ಥಿಗಳು ನೇರಾಗಿ ಪರ್ಸನಲ್ಲಿ ಬಂದರೆ ಅವರಿಗೆ ಸಂಸ್ಕೃತ ಪಾಂಡಿತ್ಯ ಬೇಕು ಅಂದರೆ ವರ್ಡು, ಲಾಜಿಕ್ಕು, ಎಕ್ಸ್ಪ್ಲನೇಷನು ಅದೆಲ್ಲ ಹೇಳ್ತೀವಿ. ಬಟ್ ತತ್ವಜಿಜ್ಞಾಸು ಸಾಧಕನಾಗಿರುವವನು ಅನುಭವ ದೃಷ್ಟ್ಯ ನೋಡಬೇಕಂದರೆ ಒಂದೊಂದು ಅನುಭವ ಅಂದರೆ ಯಾವ ಪ್ರೇಮ ಸಂಬಂಧಗಳಲ್ಲಿ ಹಿ ಡಸಂಟ್ ಲೂಸ್ ಹಿಮ್ಸೆಲ್ಫ್, ಅದರಿಂದ ಹಿ ಡಸಂಟ್ ಮಿಸ್. ನಮಗೆ ಲೌಕಿಕರು ಏನು ಮಾಡ್ತಾರೆ, ಪ್ರತಿಯೊಂದು ಪ್ರೇಮ ಸಂಬಂಧ ಯಾರು ಪ್ರೇಮ ಸಿಹಿ ಸ್ವಲ್ಪ ಮರ್ಯಾದೆ ತೋರಿಸಿದರೆ ಸಾಕು ಸಿಕ್ಕಾಕ್ಕೊಳ್ತದೆ, ಮನಸ್ಸು ಅಟ್ಯಾಚ್ ಆಗಿಬಿಡ್ತದೆ. ಅಬ್ಬಾ ಈಗ ಮತ್ತೆ ಇಲ್ಲೇ ಇರಬೇಕು ಅನಿಸುತ್ತದೆ, ಅವರೇ ಬೇಕು, ಆ ವ್ಯಕ್ತಿಯೇ ಬೇಕು. ಈಗ ನೀವು ಮನೆಗೆ ಹೋದರೂ ಈಗ ಅವರೇ ನೆನಪಕ್ಕೆ ಬರ್ತಾರೆ. ಅಯ್ಯೋ ಐ ಮಿಸ್ ದೆಮ್, ಐ ಶುಡ್ ಸಿ ದ ಪರ್ಸನ್ ಅಗೇನ್. ಅಯ್ಯೋ ಅಂದರೆ ಏನು, ಸಿಕ್ಕಾಕ್ಕೊಳ್ತದೆ, ಮಿಸ್ ಆಗುತ್ತದೆ, ಸಿಕ್ಕಾಕ್ಕೊಳ್ತದೆ, ಮಿಸ್ ಆಗ್ತದೆ. ಇದು ಲೌಕಿಕರ ದೃಷ್ಟಿ. ಆದರೆ ಜ್ಞಾನಿ ದೃಷ್ಟಿ, ಯಾವ ಮನುಷ್ಯನ ಸಂಬಂಧದಲ್ಲಿ ಪ್ರೇಮ ಅದು ಹೊರಗಿನಿಂದ ಬರುತ್ತಾ ಇಲ್ಲ, ಅದು ತನ್ನಲ್ಲೇ ಇದ್ದದ್ದನ್ನು ಇವರು ಪ್ರತಿಬಿಂಬಿಸುತ್ತಾ ಇದ್ದಾರೆ. ಎವ್ರಿ ಪರ್ಸನ್ ಈಸ್ ಅ ರೆಫ್ಲೆಕ್ಟಿಂಗ್ ಮೀಡಿಯಮ್. ಎವ್ರಿ ಪರ್ಸನ್, ಪ್ರತಿಯೊಬ್ಬ ಮನುಷ್ಯ ಕನ್ನಡಿ ಆಗುತ್ತಾನೆ.
ಪ್ರತಿಯೊಬ್ಬ ಮನುಷ್ಯ ನಮ್ಮನ್ನು ಪ್ರೀತಿಯಿಂದ ಮಾತಾಡಿಸಿದ್ದವರು, ಭಕ್ತಿಯಿಂದ ಮಾತಾಡಿಸಿದ್ದವರು ಎಲ್ಲರೂ ಕನ್ನಡಿ ಆಗುತ್ತಾರೆ. ಏನು ತೋರಿಸ್ತಾರೆ? ನನ್ನ ಆತ್ಮಸ್ವರೂಪವನ್ನೇ ತೋರಿಸ್ತಾರೆ. ಆ ಸ್ವರೂಪ ನಾನು ಹಾಗೇ ಇದ್ದೇನೆ. ದೇ ಆರ್ ಸಿಂಪಲ್ ರಿಫ್ಲೆಕ್ಟರ್ಸ್. ದೇರ್ ಫೋರ್ ನಾನು ಅದಕ್ಕೆ ಸಿಕ್ಕಾಕ್ಕೊಳ್ಳಲ್ಲ, ಮಿಸ್ ಆಗಲ್ಲ. ಕನ್ನಡಿ ನೋಡ್ತೀನಿ, ಕನ್ನಡಿ ಹೋಗುತ್ತದೆ. ಐ ರಿಮೇನ್ ಆ್ಯಸ್ ಐ ಆಮ್. ದಿಸ್ ಈಸ್ ದ ಜ್ಞಾನಿ. ಅದರಿಂದ ಆತ್ಮನ್ಯೇವಾತ್ಮನಾ ತುಷ್ಟ. ಈ ಒಂದೊಂದು ಶ್ಲೋಕ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ನನಗಂತೂ ಒಂದು ಶ್ಲೋಕ ಹಿಡ್ಕೊಂಡ್ರೆ ದಿವಸ ನಡೆಯುತ್ತದೆ ನನಗೆ ಮರಣ. ಮುಂದೆ ಶ್ಲೋಕಕ್ಕೆ ಹೋಗೋಕ್ಕೆ ಆಗಲ್ಲ. ಈಚ್ ಶ್ಲೋಕ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ ಮನನ ಆ ತರಹ ಮಾಡಬೇಕು. ನಮಗೆ ಹಾಗೆ ಗುರುಗಳು ಹೇಳಿಕೊಟ್ಟರು. ಒಂದೊಂದು ವಾಕ್ಯ ಎಕ್ಸ್ಟರ್ನಲ್ ಶಬ್ದರೂಪ ಬಿಡಿ, ಅದರ ಅನುಭವ ರೂಪವನ್ನು ಮನನ ಮಾಡ್ತಾ ಇದ್ದರೆ ಅದೇ ಒಂದು ಧ್ಯಾನ ಆಗಿಬಿಡ್ತದೆ. ಸ್ವರೂಪದಲ್ಲೇ ನಿಂತು ಬಿಡ್ತೀವಿ ಅಷ್ಟೇ. ಈಚ್ ವಾಕ್ಯ ನಿಮ್ಮ ಕಡೆಗೆ ತಿರುಗಿಸಿ ನಿಮ್ಮ ಸ್ವರೂಪದಲ್ಲೇ ನಿಲ್ಲಿಸ್ತದೆ. ಹಾಗೆ ನೋಡಿದರೆ ಎಲ್ಲ ವಾಕ್ಯಗಳು ಅದೇ ಸ್ವರೂಪ ಹೇಳ್ತಾ ಇವೆ. ಆಲ್ ವಾಕ್ಯಾಸ್ ಆರ್ ಮಿರರ್ಸ್ ರಿಫ್ಲೆಕ್ಟಿಂಗ್ ಯು, ಟರ್ನಿಂಗ್ ಯು ಟುವರ್ಡ್ಸ್ ಯುವರ್ ಆತ್ಮಸ್ವರೂಪ. ಅದು ನೋಡಬೇಕು. ಇನ್ಫ್ಯಾಕ್ಟ್ ನಮ್ಮ ಮಹನೀಯರ ಉಪನಿಷತ್ತು ವಾಕ್ಯಗಳು, ಭಗವದ್ಗೀತಾ ವಾಕ್ಯಗಳೆಲ್ಲ ಈ ತರಹ ವಾಕ್ಯಗಳೇ. ಏಕೆಂದರೆ ದೇ ಆರ್ ಅನುಭವದಿಂದ ಬಂದಿರುವ ವಾಕ್ಯಗಳು. ಅದು ಯಾರೋ ಪಾಂಡಿತ್ಯದಿಂದ, ಇಂಟಲೆಕ್ಟ್ನಿಂದ ಬರ್ಕೊಂಡಿರುವ ವಾಕ್ಯಗಳಲ್ಲ. ಅದು ಅನುಭವದ ಸ್ಪಾಂಟೇನಿಯಸ್ ಎಕ್ಸ್ಪ್ರೆಷನ್ಸ್. ಅದರಿಂದ ಆ ವಾಕ್ಯಗಳನ್ನು ಓದಿದವರು ಸ್ವಲ್ಪ ಶ್ರದ್ಧದಿಂದ, ವಿನಯದಿಂದ, ಆದರದಿಂದ, ಆರಾಧನಾ ಭಾವದಿಂದ ನೋಡು. ಅಂದರೆ ಆ ವಾಕ್ಯದ ನಿಗೂಢ ಅರ್ಥವೇನೋ ನೀವೇ ನಮಗೆ ತಿಳಿಸು ಎಂದು ಒಂದು ಆದರ ಭಾವದಿಂದ ನೋಡು. ಆ ವಾಕ್ಯಗಳು ನಿಮ್ಮ ಅನುಭವವನ್ನು ತಿಳಿಸ್ಕೊಡ್ತವೆ. ಕನ್ನಡಿ ಹಾಗೆ ಆ ಆರಾಧನಾ ಭಾವದಿಂದ ವಾಕ್ಯಗಳನ್ನು ನೋಡು. ಪ್ರೆಜುಡಿಸ್ ಇಟ್ಕೊಂಡು ನೋಡಬೇಡ. ಒಂದು ಫ್ರೀ ಹೃದಯದಿಂದ ನೋಡು. ಆ ವಾಕ್ಯ ತಾನೇ ತನ್ನ ಅನುಭವವನ್ನು ತೋರಿಸುತ್ತದೆ. ಏಕೆಂದರೆ ಆ ವಾಕ್ಯಗಳು ಆ ಮಹನೀಯರ ಬಾಯಿದಿಂದ ಬಂತು. ಆ ಮಹನೀಯರು ತನ್ನ ಅನುಭವವನ್ನು ಸ್ಪಾಂಟೇನಿಯಸ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದರಿಂದ ಮಹನೀಯರ ವಾಕ್ಯಗಳಿಗೆ ಪಂಡಿತರ ವಾಕ್ಯಕ್ಕೆ ವ್ಯತ್ಯಾಸ ಇರುತ್ತದೆ. ನೀವು ನೋಡಿರ್ಬೋದು, ಎಲ್ಲರಿಗೂ ಅನುಭವದಲ್ಲೇ ಇದ್ದಿರ್ಬೋದು ಅವಶ್ಯವಾಗಿ. ಮಹನೀಯರ ವಾಕ್ಯಗಳು ನೋಡಿ, ಇದು ಸಾಮಾನ್ಯ ವಾಕ್ಯ ಅಲ್ಲ, ಏನೋ ನಿಗೂಢತೆ ಇದೆ. ಅದು ನಮ್ಮನ್ನು ಎಳೆಯುತ್ತದೆ. ನೋಡ್ತಾ ಮನನ ಮಾಡ್ತಾ ಇದ್ದರೆ ನಮ್ಮ ದೃಷ್ಟಿಯನ್ನು ಅಂತರ್ಮುಖ ಮಾಡಿ ನಮ್ಮ ಅನುಭವದಲ್ಲಿ ನಿಲ್ಲಿಸ್ತದೆ. ಏನೋ ಒಂದು ನಿಗೂಢತೆ, ಅವೇಕನಿಂಗ್ ಬರುತ್ತದೆ ಆ ವಾಕ್ಯದಿಂದ. ಇಟ್ ಟಚಸ್ ನಮ್ಮ ಹಾರ್ಟ್. ಅದಕ್ಕೆ ವೇದವಾಕ್ಯ ಎಂದು ಹೇಳಿದ್ವಿ. ಮಹನೀಯರು ಹೇಳಿದ್ದರು, ಭಕ್ತರು, ಜ್ಞಾನಿಗಳು ಹೇಳಿದ್ದರು, ಅದು ವೇದ ಸಮಾನವೇ, ವೇದವಾಕ್ಯ ಸಮಾನವೇ ಆ ಮಾತು. ಏಕೆ? ಆ ಮಾತಿನಲ್ಲಿ ಅಷ್ಟು ಡೆಪ್ತು, ಅಷ್ಟು ನಿಗೂಢತೆ ಇರುತ್ತದೆ. ಆದ್ದರಿಂದ ಈ ವಾಕ್ಯ ನೋಡಿ ಶ್ರೀಕೃಷ್ಣನದು. ಅದಕ್ಕೋಸ್ಕರ ನಾವು ಭಗವಂತ ಸಣ್ಣ ಪುಸ್ತಕ 700 ಶ್ಲೋಕ. ಈಚ್ ಶ್ಲೋಕ ಎಷ್ಟು ಅಮೃತವಾಗಿರುತ್ತದೆ. ಅದಕ್ಕೋಸ್ಕರ ನಮ್ಮ ಜನರು ಅದನ್ನು ಪ್ರೀತಿಯಿಂದ, ಭಕ್ತಿಯಿಂದ, ಭಗವಂತನೇ ನಮ್ಮ ಕೈಯಲ್ಲಿದ್ದಾನೆ, ನೀವು ಕೈಯಲ್ಲಿ ಭಗವದ್ಗೀತೆ ಇಟ್ಕೊಂಡರೆ ಭಗವಂತನ ಪ್ರೇಮವನ್ನೇ ನಾನು ತಗೊಂಡು ಬಂದೆ ಅಂದಂತೆ ಇಟ್ಕೊಳ್ತಾರೆ. ಅಷ್ಟು ಅಪರೂಪ ಪ್ರೇಮದಿಂದ ಆ ಭಗವದ್ಗೀತೆಯನ್ನು, ಉಪನಿಷತ್ತುಗಳನ್ನು, ನಮ್ಮ ಶಾಸ್ತ್ರಗಳನ್ನೆಲ್ಲ ಆ ಭಾವದಿಂದಲೇ ನೋಡ್ತಾರೆ. ಏಕೆಂದರೆ ಅದನ್ನು ಕಡೆಗಣಿಸಬೇಡ. ಡೋಂಟ್ ಟೇಕ್ ಇಟ್ ಲೈಟ್ಲಿ. ಪರಿಹಾಸ ಮಾಡಬೇಡ. ಪರಿಹಾಸ ಮಾಡಿದರೆ ನಿಮ್ಮ ಮನಸ್ಸು ಬ್ಲಾಕ್ ಆಗುತ್ತದೆ. ಅಲ್ಲ, ಜಸ್ಟ್ ಸೀಡ್ ದಮ್ ವಿತ್ ಎ ಸಿಂಪಲ್ ಟೆಂಡರ್ ಲವ್, ನ್ಯಾಚುರಲ್ ಲವ್, ವಿತೌಟ್ ಎನಿ ಪ್ರೆಜುಡಿಸ್, ಯಾವುದಿಲ್ಲದೆ ಇರಬೇಕು. ಅತಿಯಾಗಿ ಮೋಹನು, ಆ ಭಕ್ತಿ ಎನ್ನುವುದು ಕುರುಡಾಗಬಾರದು. ಅತಿ ಕುರುಡು ರೂಪ ಭಕ್ತಿ ಅಂದರೆ ದೆರ್ ಇಸ್ ನೋ ವಿಚಾರ, ದೆರ್ ಇಸ್ ನೋ ಥಿಂಕಿಂಗ್. ಮತ್ತು ಅದು ಬ್ಲಾಕ್ ಮಾಡಿಬಿಡ್ತದೆ. ಕುರುಡು ವಿಶ್ವಾಸ ರೂಪ ಭಕ್ತಿ ಅದು ಬ್ಲಾಕ್ ಮಾಡಿಬಿಡ್ತದೆ. ಅದರಿಂದ ಭಕ್ತಿ ಎಂಬುದು ಓಪನ್ನೆಸ್, ಮನಸ್ಸನ್ನು ಓಪನ್ ಮಾಡುವಂಥ ಭಕ್ತಿ ಇರಬೇಕೇ ಹೊರತು ಓಪನ್ನೆಸ್ಸನ್ನು ಬ್ಲಾಕ್ ಮಾಡುವಂಥ ಪ್ರೇಮ ಇರಬಾರದು. ಪ್ರೇಮ ಹೃದಯದಲ್ಲಿರುತ್ತದೆ, ಥಿಂಕಿಂಗ್ ಬುದ್ಧಿಯಲ್ಲಿರುತ್ತದೆ. ಈ ಎರಡಕ್ಕೆ ಪರಸ್ಪರ ಸಮನ್ವಯ ಇರಬೇಕು. ದೇ ಆರ್ ಜಸ್ಟ್ ಒನ್, 2 ಆಸ್ಪೆಕ್ಟ್. ಕಣ್ಣುಗಳ 2 ಕಣ್ಣುಗಳು. ನಾವು ನೋಡಿ, ನೀವು ಒಂದು ಕಣ್ಣು ಮುಚ್ಚಿ ನೋಡಿ, ಪಿಕ್ಚರ್ ಸರಿಯಾಗಿ ಕಂಡು ಬರಲ್ಲ. ಯಾವುದೇ ವಸ್ತುವನ್ನು ನೋಡಿ ಸ್ಪಷ್ಟತೆ ಇರಲ್ಲ. 2 ಕಣ್ಣುಗಳು ನೋಡಿದ್ದರೆ ನಮ್ಮ ಡಾಕ್ಟರ್ಗಳು ಅದೇ ಹೇಳುತ್ತಾರೆ, 2 ಕಣ್ಣುಗಳಿಂದ ಕಂಡು ಬಂದಿದ್ದು ಅದೇ, ಬಟ್ 2 ಸೇರಿಕೊಂಡಾಗ ನಿಮಗೆ ಪಿಕ್ಚರ್ ಸ್ಪಷ್ಟತೆ ಬರುತ್ತದೆ. ಹಾಗೆ ಹೃದಯದ ಪ್ರೇಮ, ಬುದ್ಧಿಯ ವಿಚಾರ, ನಿಷ್ಪಕ್ಷಪಾತವಾದ ಪ್ರೇಮ, ಈ 2 ಸೇರಿಕೊಂಡರೆ ಯಾವ ತತ್ವವಾದರೂ ನಿಮಗೆ ವೆರಿ ಕ್ಲಿಯರಾಗಿ ಕಂಡು ಬರುತ್ತದೆ. ಪ್ರೇಮ ಅತಿಯಾಗಿದ್ದು, ಅಟ್ಯಾಚ್ಮೆಂಟ್ ಅತಿಯಾಗಿದ್ದು, ವಿಚಾರ ಮಂಕಾಗಿಬಿಟ್ಟರೆ ಫೆನೆಟಿಕ್ ಆಗಿಬಿಡ್ತಾನೆ, ಈಗ ಯೋಚನೆ ಮಾಡಲ್ಲ. ಅಥವಾ ಬುದ್ಧಿ ಅತಿಯಾಗಿಟ್ಕೊಂಡರೆ, ಅತಿ ರುತ್ಲೆಸ್ ಲಾಜಿಕಲ್ ಇಟ್ಟುಬಿಟ್ಟರೆ, ಹೃದಯವೇ ಇಲ್ಲ ಅಂದರೆ ಈಗ ಅದೊಂದು ನಾಸ್ತಿಕ ಟೈಪ್ ಆಗಿಬಿಡ್ತದೆ. ಪ್ರತಿಯೊಂದು ಲಾಜಿಕಲ್ ನೋಡಿದರೆ ಒಂದು ಹಂತಕ್ಕೆ ಹೋಗ್ತಾನೆ, ಸ್ವಲ್ಪ ಮಟ್ಟಿಗೆ ಹೋಗ್ತಾನೆ, ಒಂದು ಕಡೆ ಮತ್ತೆ ಸಿಕ್ಕಾಕ್ಕೊಳ್ತಾನೆ. ಸ್ವಲ್ಪ ಮಟ್ಟಿಗೆ ಓಕೆ, ಇನ್ನೊಂದು ಮಟ್ಟಿಗೆ ಇನ್ನೂ ಆ ನಿಗೂಢತೆ ಬರಲ್ಲ, ಬ್ಲಾಕ್ ಆಗಿಬಿಡ್ತದೆ.
ಅದರಿಂದ ಹೃದಯದ ಪ್ರೇಮ, ಬುದ್ಧಿಯ ವಿಚಾರ ಎರಡು ಪರಸ್ಪರ ಬುದ್ಧಿಯಲ್ಲಿರುವ ದೋಷಗಳನ್ನು ಪ್ರೇಮ ನಿಸ್ವಾರ್ಥ ಪ್ರೇಮ ಶರಣಾಗತಿ ಶುದ್ಧಗೊಳಿಸುತ್ತದೆ. ಶರಣಾಗತಿಯು ಬುದ್ಧಿಯಿಂದ ಶುದ್ಧವಾಗ್ತದೆ. ಅದು ಫೆನಟಿಸಿಸಮ್ ತೆಗೆದು ಬಿಡ್ತದೆ. ಪ್ರೇಮದಲ್ಲಿ, ಭಕ್ತಿಯಲ್ಲಿ, ಶರಣಾಗತಿಯಲ್ಲಿರುವಂಥ ದೋಷಗಳನ್ನು ವಿಚಾರ ತೆಗೆದುಬಿಡುತ್ತದೆ. ವಿಚಾರದಲ್ಲಿ ಪಕ್ಷಪಾತಗಳು, ಪ್ರೆಜುಡಿಸ್ಗಳು, ಅದು ಪ್ರೇಮ ತೆಗೆದು ಬಿಡ್ತದೆ. ಅದರಿಂದ ಎರಡಕ್ಕೆ ಒಂದು ಒಳ್ಳೆಯ ಸಮನ್ವಯ ಭಾವ ಇರಬೇಕು. ಐ ಫೀಲ್ ದಿಸ್ ಯು ಫೈಂಡ್ ಓನ್ಲಿ ಇನ್ ಹಿಂದೂಯಿಸಮ್. ಬೇರೆ ಕಡೆ ಇಂಟಲೆಕ್ಟ್ ಇಟ್ಕೊಂಡವರು ಭಕ್ತಿಯನ್ನು ಒಪ್ಪಲ್ಲ, ರಿಲಿಜನನ್ನು ಒಪ್ಪಲ್ಲ. ರಿಲಿಜನ್ ಇಟ್ಕೊಂಡವರು ಫೆನೆಟಿಕ್ ಆಗಿ ಇಂಟಲೆಕ್ಟನ್ನು ಒಪ್ಪಲ್ಲ. ದಟ್ಸ್ ವೈ ಸೈನ್ಸ್ ಆ್ಯಂಡ್ ರಿಲಿಜನ್ ಎಂದು ನಮಗೆ ಹೇಳುತ್ತಿದ್ದರು. ಸೈನ್ಸ್ ಕಮ್ ರಿಲಿಜನ್ ಚರ್ಚೆ ಮಾಡೋಣ ಎಂದು ಕಾಲೇಜು ಹುಡುಗರಿಗೆ ಟಾಪಿಕ್ ಕೊಟ್ಟು ಚರ್ಚೆ ಮಾಡಿಸ್ತಾರೆ. ನನಗೇನೋ ಅನೀಸಿ ಅನಿಸುತ್ತಿತ್ತು, ಹೇಗೆ ನನಗೆ ಅರ್ಥವಾಗ್ತಿರಲಿಲ್ಲ. ಬಟ್ ಈ ಎರಡನ್ನು ಒಂದಕ್ಕೆ ಒಂದು ವಿರೋಧವಾಗಿಡುವುದೇಕೆ? ಸೈನ್ಸ್ ಆ್ಯಂಡ್ ರಿಲಿಜನ್. ಐ ಥಿಂಕ್ ಯು ಹ್ಯಾವ್ ಟು ಸ್ಟಡಿ ಹಿಂದೂಯಿಸಮ್. ನಮ್ಮ ಹಿಂದೂ ಗುರುಗಳು, ಹಿಂದೂ ಮಹನೀಯರು, ಆಚಾರ್ಯರು ಕೇಳು, ದೇ ನೆವರ್ ಫೌಂಡ್ ದೀಸ್ ಟೂ ಆರ್ ಸಪರೇಟ್. ದೇ ಆರ್ ಆಲ್ವೇಸ್ ಟುಗೆದರ್. ದೇ ಆರ್ ಜಸ್ಟ್ ಒನ್ ಟುಗೆದರ್. ಅದು ಅವರು ಯುರೋಪಿನಿಂದ ತಂದು ಬಿಟ್ಟರು. ಆಲ್ವೇಸ್ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ ಹೇಳಿಬಿಡ್ತಾರೆ, ಸೈನ್ಸ್ ಆ್ಯಂಡ್ ರಿಲಿಜನ್ ಕಮ್ ಆನ್ ಡಿಬೇಟ್. ಒಬ್ಬನು ಸೈನ್ಸ್ ಇಟ್ಕೊಂಡು ರಿಲಿಜನ್ನು ಪಕ್ಕಕ್ಕಿಡ್ತಾನೆ, ಒಬ್ಬನು ರಿಲಿಜನ್ ಇಟ್ಕೊಂಡು ಸೈನ್ಸ್ ಇಡ್ತಾನೆ. ಕೆಲವರು ಎರಡು ಇಟ್ಕೊಳ್ತಾರೆ, ಬಟ್ ದೇ ಡೋಂಟ್ ಹಾರ್ಮನೈಸ್ ಇಟ್. ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅದರ ಮಟ್ಟಿಗೆ ಅದು ಚೆನ್ನಾಗಿದೆ, ಇದರ ಮಟ್ಟಿಗೆ ಇದು ಚೆನ್ನಾಗಿದೆ, ಅದನ್ನು ಅಪ್ರಿಷಿಯೇಟ್ ಮಾಡ್ತಾನೆ, ಇದನ್ನು ಅಪ್ರಿಷಿಯೇಟ್ ಮಾಡ್ತಾನೆ. ಎರಡು ಪಕ್ಕಕ್ಕೆ ಇಡ್ತಾನೆ, ಹೊರತು ಹಾರ್ಮನೈಸ್ ಮಾಡಲ್ಲ. ಈ ಆಧುನಿಕ ಶಾಲೆ ಹುಡುಗರನ್ನು ನೋಡಿ ಹಾಗೆ ಮಾಡ್ತಾರೆ. ಈಗ ಇನ್ನೂ ಕೆಲವರು, ಸಾರಿ, ನನ್ನ ವಿಮರ್ಶೆ ಸ್ವಭಾವ ಬಂದಿದೆ. ಐ ಥಿಂಕ್ ಐ ಶುಡ್ ಸ್ಟಾಪ್ ಇಟ್. ಐ ಶುಡ್ ನಾಟ್ ಗೋ ಫರ್ದರ್. ಓಕೆ, ಐ ಥಿಂಕ್ ಐ ಶುಡ್ ಕಂಟ್ರೋಲ್. ನಾನು ಸ್ವಲ್ಪ ಆಟೋ ಸಜೆಷನ್ ಮಾಡ್ತಾ ಇದ್ದೀನಿ. ಯು ಗಿವ್ ಮೀ ಸಮ್ ಟೈಮ್, ಪ್ರಾಬಬ್ಲಿ ಐ ವಿಲ್ ಟೇಕ್ ಸಮ್ ಟೈಮ್ ಆ್ಯಂಡ್ ಐ ವಿಲ್ ಸ್ಟಾಪ್ ಮೈ ಈ ಕ್ರಿಟಿಕಲ್ ನೇಚರ್. ಸೊ ಇಲ್ಲಿ ನೋಡಿ, ಪ್ರಜಹಾತಿ ಯದಾಕ ಆತ್ಮನ್ಯೇವ ಆತ್ಮನ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ ಎಂದು ಹೇಳಿದ್ದಾರೆ. ಮುಂದಿನ ಶ್ಲೋಕ ವಿಹಾಯ ಕಾಮಾನ್ ಯಸ್ ಸರ್ವಾನ್. ನಾವು ಮುಂದಿನ ಪಾಠದಲ್ಲಿ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.